ಕನ್ನಡ ಸಂಸ್ಕೃತಿ ಇಲಾಖೆ ನಡೆಸುವ ಮನೆಯಂಗಳದಲ್ಲಿ ಮಾತುಕತೆ ಸಂಚಿಕೆಯಲ್ಲಿ ತಮ್ಮ ಹೋರಾಟದ ಜೀವನದ ಕುರಿತು ಡಾಕ್ಟರ್ ದು ಸರಸ್ವತಿ ಮಾತನಾಡಿದ್ದಾರೆ. ಹಿಂದೆ ತಿರುಗಿ ನೋಡಿಕೊಂಡಾಗ ನನಗೆ ಅನಿಸೋದು, ಒಂದು ಮಧ್ಯಮ ವರ್ಗದ ಕಂಫರ್ಟ್ ಝೋನಿನ ಒಳಗಡೆಯೇ ಏನೆಲ್ಲವನ್ನು ಮಾಡ್ಬೋದು ಅದನ್ನಷ್ಟೇ ನಾನು ಮಾಡಿರೋದು ಅಂತ ನಮ್ರತೆಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಭಾಳ ದೊಡ್ಡ ಸಾಧನೆ ಅನ್ನೋದಕ್ಕಿಂತ ನಾನು ಯಾವ್ಯಾವ ಹೋರಾಟದೊಂದಿಗೆ ತೊಡಗಿಸ್ಕೊಂಡೆ, ಇಲ್ಲಿ ನಾನು ಯಾವುದರಲ್ಲಿ ನಾನು ಭಾಗಿಯಾದನೋ ಅದು ಎಲ್ಲದರಿಂದ ನಾನು ಪಡ್ಕೊಂಡಿರೋವಂಥದ್ದು ಹೆಚ್ಚು. ಯಾವ ರೀತಿಯಲ್ಲಿ ಅಂದರೆ, ಮೊದಲಿಗೆ ಹೇಳಬೇಕಾಗಿರೋದು, ನನ್ನನ್ನು ಒಬ್ಬಳು ಮನುಷ್ಯಳನ್ನಾಗಿ ಮಾನವೀಯಳನ್ನಾಗಿ ಮಾಡೋದಕ್ಕೆ ಈ ಎಲ್ಲ ಹೋರಾಟಗಳೂ ಕಾರಣ ಆಗಿದೆ. ಒಂದು. ಎರಡನೇದು, ಇದನ್ನು ಒಂದು ಮಧ್ಯಮ ವರ್ಗದ ಹೆಣ್ಣುಮಗಳಾಗಿ ನನಗೆ ಬಂದಂಥದ್ದನ್ನು ಏನಿದೆಯೋ ಅದು ಬರವಣಿಗೆನೋ ನಾಟಕನೋ ಮಾತಾಡೋದು ಅಥವಾ ದಾಖಲಿಸೋ ಅಂಥದ್ದು ಸಂಶೋಧನೆ ಮಾಡೋ ಅಂಥದ್ದು ಇದು ಎಲ್ಲದನ್ನೂ ಬಳಸ್ಕೊಂಡು ನಾನೇನು ಮಾಡಿದ್ದೀನೋ ಅದಕ್ಕೆ ನನಗೆ ತುಂಬ ಪ್ರಶಸ್ತಿಗಳು, ಹಣ ಸಿಕ್ಕಿದೆ, ಖ್ಯಾತಿ ಸಿಕ್ಕಿದೆ, ಹೆಸರು ಸಿಕ್ಕಿದೆ. ಇವತ್ತು ರೇವತಿ ಪುಸ್ತಕವನ್ನು ನಾನು ಅವಳು ಇಂಗ್ಲೀಷ್ನಲ್ಲಿ ಬರೆದಂಥದ್ದು ಒಂದು ಟ್ರೂತ್ ಅಬೌಟ್ ಮೈ ಲೈಫ್, ಎ ಹಿಜ್ರಾ ಲೈಫ್ ಸ್ಟೋರಿ ಅಂತ, ಅದನ್ನು ಬದುಕು ಬಯಲು ಅಂದ್ಬಿಟ್ಟು ಕನ್ನಡಕ್ಕೆ ನಾನು ಅನುವಾದಿಸಿದೆ. ನಾನು LGBT+ ಹೋರಾಟದೊಂದಿಗೂ ನನ್ನನ್ನು ನಾನು ಗುರುತಿಸ್ಕೊಂಡಿದ್ದೀನಿ. ಇದು ನನ್ನ ಹೋರಾಟದ ನಡಿಗೆ. ನಾನು 19ನೇ ವಯಸ್ಸು ಅನಿಸುತ್ತೆ, 1982ರಲ್ಲಿ ನನ್ನ ಗೆಳತಿಯರು ಕಾಲೇಜಲ್ಲಿ ಇದ್ದಂಥವ್ರು, ನನಗಿನ್ನ 1 ವರ್ಷ ಸೀನಿಯರು, ಸವಿತಾ ಮತ್ತು ಚಿತ್ರ, ಅವರಿಬ್ಬರೂ ನಾನು NSS ಕ್ಯಾಂಪಿನಲ್ಲಿ ಭೇಟಿಯಾಗಿದ್ದೆ. ಅವರು ಕರ್ಕೊಂಡೋದಂಥದ್ದು ವಿಮೋಚನದ ಸಭೆ. ಆ ಮೊದಲ ಸಭೆಯೇ ಒಂದು ಬೀದಿ ನಾಟಕದ ಒಂದು ತಾಲೀಮು. ಇದು ಲಾ ಕಾಲೇಜ್ ಇದೆಯಲ್ಲ, ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ, ಅಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ವಿ. ಆ ಮೊದಲ ಇದನ್ನೇ ಒಂದು ಸಣ್ಣ ವಯಸ್ಸಿನ ಹುಡುಗಿಗೆ ಮದುವೆ ಆಗ್ತೀನಿ ಅಂತಂದು ದೇವಸ್ಥಾನದಲ್ಲಿ ತಾಳಿ ಕಟ್ಟಿ ಅವಳು ಗರ್ಭಿಣಿ ಆದಮೇಲೆ ಬಿಟ್ಟು ಹೋದಂಥ ಪ್ರಕರಣವನ್ನು ಇಟ್ಕೊಂಡು ಒಂದು ಹಾಡಿತ್ತು. ಆ ಹಾಡನ್ನು ಹಾಡ್ತಾಯಿದ್ವಿ. ಮತ್ತು HMT ಆ್ಯನ್ಸಿಲರಿ ಯೂನಿಟಲ್ಲಿ ಒಂದಷ್ಟು ಜನ ದಲಿತ ಹೆಣ್ಮಕ್ಳು ಸೇರಿ ಸಣ್ಣ ಭಾಗಗಳನ್ನು ಜೋಡಿಸೋವಂಥ ಯೂನಿಟ್ನಲ್ಲಿ ಕೆಲಸ ಮಾಡ್ತಿದ್ರು. ರಾತ್ರಿ ಅವರನ್ನು ಹೊಡೆದು ಈಚೆ ಹಾಕಿದ್ರು. ಅದನ್ನು ಪ್ರತಿರೋಧಿಸೋದಕ್ಕೆ ಒಂದು ನಾಟಕವನ್ನು ಮಾಡಿದ್ದು. ಅದು ಸುದೀರ್ಘವಾಗಿರೋ ಒಂದು ಹಾಡನ್ನು ಇಟ್ಕೊಂಡು. ಬಹುಶಃ ನಾನು ಈ ಆ್ಯಕ್ಟಿವಿಸಮಿಗೆ ಬಹಳ ಸಹಜವಾಗಿ ಬಂದು ಸೇರ್ಕೊಳ್ಳೋದಕ್ಕೆ ಕಾರಣ ಆಗಿದ್ದು ನಾಟಕ ಮತ್ತು ಹಾಡು. ಅಲ್ಲಿಂದ ಶುರುವಾದಂತಹ ಜರ್ನಿ. ವಿಮೋಚನದಲ್ಲಿ ನಾನು ಮೊದಲಿಗೆ ಹೋದಾಗ ಅದು ಏಕಕಾಲಕ್ಕೆ ದಲಿತ ಚಳುವಳಿ ಈಗ ರಿಟೈರ್ ಆಗಿದ್ದಾಳೆ. ಒಂದಷ್ಟು ಜನ ಹೆಣ್ಮಕ್ಳು ಮೊದಲಿಗೆ ಶುರು ಮಾಡಿದವರು ಈಗ ರಿಟೈರ್ ಆಗಿದ್ದಾಳೆ. ಒಂದಷ್ಟು ಜನ ಹೆಣ್ಮಕ್ಳು ಮೊದಲಿಗೆ ಶುರು ಮಾಡಿದವರು ರಾಜೇಶ್ವರಿ HS, ಮಂಜುಳಾ, ಸಾವಿತ್ರಿ ಮತ್ತು ಚಂಪಾ ಶುರು ಮಾಡಿದ್ದು. ಅದು ಯಾವುದೇ ಅನುದಾನವನ್ನು ತಗೊಳ್ದೇನೆ, ಯಾವುದೇ ಅಡ್ವರ್ಟೈಸ್ಮೆಂಟ್ಗಳನ್ನು ತಗೊಳ್ದೇನೆ 25 ವರ್ಷಗಳ ಕಾಲ ಮಹಿಳೆಯರೇ ನಡೆಸಿದಂತಹ ಒಂದು ಪತ್ರಿಕೆ. ಬಹುಶಃ ಕರ್ನಾಟಕದ ಮಹಿಳಾ ಚಳುವಳಿಯಲ್ಲಿ ಒಂದು ಮೈಲಿಗಲ್ಲು ಅದು. ಅದನ್ನು ಬಿಟ್ಟು ಕರ್ನಾಟಕದ ಮಹಿಳಾ ಚಳುವಳಿ ಇಲ್ಲ ಅಂತ ಅಂದ್ರೂ ತಪ್ಪೇನೂ ಆಗೋದಿಲ್ಲ ಅಂತ ನಾನು ಭಾವಿಸಿದ್ದೀನಿ. ಅಲ್ಲಿ ನಾನು ಕಲಿತದ್ದು ಸ್ವಾಯತ್ತತೆಯ ಪಾಠವನ್ನು. ಅದರಲ್ಲಿ ಲೇಖನ ಬರೆಯೋದ್ರಿಂದ ಹಿಡಿದು, ಪ್ರೂಫ್ ನೋಡೋದ್ರಿಂದ ಹಿಡಿದು, ಪ್ರೆಸ್ ಕೆಲಸ ನೋಡೋದ್ರಿಂದ ಹಿಡಿದು, ಗಮ್ ಹಾಕಿ ಅಂಟಿಸಿ, ಅಡ್ರೆಸ್ ಅಂಟಿಸಿ, ಪೋಸ್ಟ್ ಮಾಡೋವರೆಗೂ ದುಡ್ಡೆತ್ತೋ ಕೆಲಸನೂ ನಾವೆಲ್ಲ ಹೆಣ್ಮಕ್ಳು ಅದರಲ್ಲಿದ್ದವರು. ಚಂಪಾವತಿ, ರಾಜೇಶ್ವರಿ HS, ಮಂಜುಳಾ, ಸಾವಿತ್ರಿ, ಸವಿತಾ, ಪುಷ್ಪ, ವತ್ಸಲ, ತಸ್ನೀಮು, ಶ್ಯಾಮಲ, ಇನ್ನೊಂದಷ್ಟು ಜನ ಮರ್ತಿರ್ಬೋದು. ನಾನು ಪ್ರತಿ ಸಲನೂ ಇದೇ ಸಂಸಾ ಬಯಲು ರಂಗಮಂದಿರದಲ್ಲಿ ನಮಗೊಂದು ಪರ್ಮನೆಂಟ್ ಆದ ಆಸ್ತಿ ಯಾವುದೂ ಇರಲಿಲ್ಲ. ಇಲ್ಲಿ ಸೇರ್ಕೋತಾ ಇದ್ವಿ. ಇಲ್ಲಿ ಸೇರಿಕೊಂಡು ಚರ್ಚೆ ಮಾಡಿ ಪ್ರತಿ ತಿಂಗಳು ದುಡ್ಡನ್ನು ನಾವೇ ಸಂಗ್ರಹಿಸಿ ನಡೆಸ್ತಾ ಇದ್ದಂತಹ ಪತ್ರಿಕೆ. ಅದು ಈಗ
ಡಿಜಿಟಲ್ ಮಾಧ್ಯಮದಲ್ಲಿ ಲಭ್ಯ ಇದೆ. ಒಟ್ಟು 250ಕ್ಕೂ ಹೆಚ್ಚು ಪ್ರತಿಗಳು ಅದರಲ್ಲಿ ಇದ್ದಾವೆ. ಚಿತ್ರ ಬರೆಯೋದನ್ನು ಸಹಿತ ನಾವೇ ಮಾಡ್ತಾಯಿದ್ವಿ. ಚಂಪಾ ಬಹುಶಃ ಆವಾಗ ಹಾಲೆಂಡ್ನಲ್ಲಿ ಓದ್ತಾ ಇರಬೇಕಾದ್ರೆ ಅವಳು ಉಳಿಸಿದ ಒಂದಷ್ಟು ದುಡ್ಡನ್ನು ಕೊಟ್ಟಿದ್ದಕ್ಕೆ ಒಂದು ಯೂನಿಟ್ ಹಾಕ್ಕೊಂಡಿದ್ವಿ, ಮಳೆ ಜೋಡಿಸೋ ಒಂದು ಯೂನಿಟ್ ಹಾಕ್ಕೊಂಡು. ಇದನ್ನು ನಾನು ಯಾಕೆ ಇಷ್ಟೊಂದು ವಿವರವಾಗಿ ಹೇಳ್ತಿದ್ದೀನಿ ಅಂತಂದರೆ, ನಾವು ಮೊದಲು ಏನಕ್ಕೆ ಎಕ್ಸ್ಪೋಸ್ ಆಗ್ತೀವಿ ಅದು ನಮ್ಮ ರಾಜಕೀಯವನ್ನು ರೂಪಿಸುತ್ತೆ. ಆ ಸ್ವಾಯತ್ತತೆಯ ಅರ್ಥವನ್ನು ನಾನು ಚೆನ್ನಾಗಿ ಅರ್ಥ ಮಾಡಿಕೊಂಡೆ. ಮತ್ತು ಡೆಮೊಕ್ರೆಟಿಕ್ಕಾಗಿ ಇರೋವಂಥದ್ದನ್ನು ಅಲ್ಲಿ ಯಾರೂ ರಾಜೇಶ್ವರಿ HS ಅಧಿಕೃತವಾಗಿರೋವಂಥ ಎಡಿಟರ್ ಆಗಿದ್ದರು. ಆದರೆ ನೀವು ಪುಟವನ್ನು ತಿರುಗಿಸಿ ನೋಡಿದ್ರೆ ಎಲ್ಲೂ ಸಂಪಾದಕಿ HS ರಾಜೇಶ್ವರಿ ಅಂತ ಇಲ್ಲವೇ ಇಲ್ಲ. ಸಂಪಾದಕೀಯ ಮಂಡಳಿ ಅಂತ ಇರೋದು, ಅದರಲ್ಲಿ ಯಾರ್ಯಾರು ಬರ್ತಾಯಿದ್ರು ಹೊಸಬ್ರನ್ನ ನಾವು ಸೇರಿಸ್ಕೊತಾ ಹೋಗ್ತಾಯಿದ್ವಿ. ಅದರಲ್ಲಿ ಬರೀಲೇಬೇಕು ಅಂತ ಅನ್ನೋ ಒಂದು ಒತ್ತಡವೂ ಇರಲಿಲ್ಲ. ಮಾನಸ ತಿಂಗಳ ಪತ್ರಿಕೆಯ ಜೊತೆಯಲ್ಲಿ ಮಾನಸ ಬಳಗ ಅಂತ ಮಾಡಿಕೊಂಡು ಸಣ್ಣ ಪುಟ್ಟ ಚಟುವಟಿಕೆಗಳನ್ನು ನಾವು ಮಾಡ್ತಾಯಿದ್ವಿ. ನನಗೆ ಹೆಚ್ಚು ಈಗ ತಕ್ಷಣಕ್ಕೆ ನನಗೆ ನೆನಪಾಗ್ತಾ ಇರೋದು ಬೌರಿದೇವಿಯವರ ಹೆಸರನ್ನ ಕೇಳಿರ್ಬೋದು. ಇಲ್ಲಿ ನಾನು ಕೊಟ್ಟಿರೋವಂಥ ಒಂದು ಫೋಟೋದಲ್ಲಿ ಹಾಕಿದ್ದಾರೆ ಅಲ್ಲಿ ಹೊರಗಡೆ. ಇವತ್ತು ಕೆಲಸ ಮಾಡೋ ಸ್ಥಳದಲ್ಲಿ ಲೈಂಗಿಕ ಕಿರುಕುಳ ಅಪರಾಧ ಅಂತ ಆಗಿದೆ ಅಂತಂದರೆ ಅದರ ಎಲ್ಲ ಕ್ರೆಡಿಟನ್ನು ಆ ಬೌರಿದೇವಿಗೆ ಸೇರಬೇಕು. ಅವಳು ಒಂದು 8ನೇ ಪಂಚವಾರ್ಷಿಕ ಯೋಜನೆಯ ಅಡಿಯಲ್ಲಿ ಸಾತಿನಾಗಿ ರಾಜಸ್ಥಾನದಲ್ಲಿ ಕೆಲಸ ಮಾಡ್ತಾಯಿದ್ಲು. ಅವಳು ಕೆಲಸ ಮಾಡ್ತಾ ಇದ್ದಿದ್ದರ ಜವಾಬ್ದಾರಿಯ ಭಾಗವಾಗಿ ಬಾಲ್ಯ ವಿವಾಹವನ್ನು ತಡೆಗಟ್ಟೋದು ಭಾಳ ಮುಖ್ಯವಾದ ಕರ್ತವ್ಯ ಆಗಿತ್ತು. ಹಾಗೆ 9 ತಿಂಗಳ ಹೆಣ್ಣು ಮಗು 1 ವರ್ಷದ ಗಂಡು ಮಗುವಿನ ನಡುವೆ ನಡೀತಾ ಇದ್ದಂತಹ ಮದುವೆಯನ್ನು ತಡೆದ್ಲು ಅನ್ನೋ ಕಾರಣಕ್ಕೆ ಬಹಿರಂಗವಾಗಿ ಆಕೆಯ ಗಂಡನೆದರೆ ಅವಳ ಅತ್ಯಾಚಾರ ಆಗುತ್ತೆ. ಅವಳು ಸುಮ್ಮನೆ ಕೂತ್ಕೊಳ್ಳಿಲ್ಲ. ಅವಳು ಹೋರಾಟ ಮಾಡಿ ಇವತ್ತು ನಾವು ಏನು ಸೆಕ್ಷುವಲ್ ಹ್ಯಾರಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್ ಅನ್ನೋದನ್ನು ಪ್ರಾಹಿಬಿಟ್ ಮಾಡಿದೆ ಕಾನೂನು, ಅದಕ್ಕೆ ಕಾರಣಕರ್ತಳಾದ್ಲು. ಇದು ಒಂದು ದೊಡ್ಡ ಗೆಲುವು ಅಂತಂದರೆ, ಒಂದು ದೊಡ್ಡ ವೈಫಲ್ಯ ಅಂತಂದರೆ ಅವಳು ಇವತ್ತಿಗೂ ಅವಳ ಮೇಲೆ ಆಗಿರೋ ಅತ್ಯಾಚಾರಕ್ಕೆ ನ್ಯಾಯ ಸಿಕ್ಕಿಲ್ಲ. ಆದರೆ ಅವಳಲ್ಲಿ ನಿಲ್ಲಲಿಲ್ಲ. ಇಡೀ ದೇಶಾದ್ಯಂತ ಎಲ್ಲ ಮಹಿಳೆಯ ಸಂಘಟನೆಗಳು ಅದನ್ನು ಸಪೋರ್ಟ್ ಮಾಡಿದ್ದು. ಮೊದಲು ವಿಶಾಖ ಗೈಡ್ಲೈನ್ಸ್ ಅಂತ ಬಂದಿದ್ದು, ಸುಪ್ರೀಂ ಕೋರ್ಟಿನ ಗೈಡ್ಲೈನ್ಸ್ ಆಗಿ ಬಂದಿದ್ದು ಕಾಯ್ದೆ ಆಗಿ ಆಯಿತು. ಅದನ್ನು ತಗೊಂಡು ನಾವು ಎಲ್ಲೆಲ್ಲಿ ಸಬರ್ಬನ್ ಏರಿಯಾದಲ್ಲಿರೋವಂಥ ಫ್ಯಾಕ್ಟ್ರಿಗಳಿಗೆ, ಆ ಫ್ಯಾಕ್ಟ್ರಿ ಬಾಗಿಲುಗಳಿಗೆ ಹೋಗೋದು, ಕರಪತ್ರವನ್ನು ಹಂಚೋದು, ಇದು ಪ್ರತಿಯೊಂದು ಕೆಲಸವು ಎಲ್ಲೂ ಆ್ಯಕ್ಟಿವಿಸಮ್ ಅಂತ ಅನ್ನೋವಂಥದ್ದು ಬೋರ್ ಹೊಡೆಸದೇ ಇರುವಂತಹ, ಬದುಕಿಗೆ ಒಂದು ಮಾರ್ಗವನ್ನು ಸೂಚಿಸಿದಂತಹ ಒಂದು ಪಾಠವನ್ನು ನಾನು ಮಾನಸದಿಂದ ಕಲಿತೆ. ಯಾಕಂದರೆ ಇಟ್ ವಾಸ್ ಎ ಶಿಯರ್ ಜಾಯ್. ಕೆಲಸ ಮಾಡೋ ಅಂಥದ್ದು ಒಂದು ಸಂತೋಷದ ಪ್ರಕ್ರಿಯೆ ಆಗಿತ್ತು. ಜಗಳನೂ ಮಾಡ್ತಿದ್ವಿ, ಹೇರ್ ಸ್ಪ್ಲಿಟ್ಟಿಂಗ್ ಆರ್ಗ್ಯುಮೆಂಟು ಆಗೋದು, ಮಾರಾಮಾರಿ ಆದಂತಹ ಯುದ್ಧಗಳನ್ನು ಮಾಡ್ಕೊಳ್ತಾ ಇದ್ವಿ. ಕೆಲಸನ ಒಟ್ಟಿಗೆ ಮಾಡ್ತಿದ್ವಿ, ಒಟ್ಟಿಗೆ ಕೂತ್ಕೊಂಡು ಗಮ್ ಅಂಟಿಸ್ತಿದ್ವಿ, ಪೋಸ್ಟ್ ಮಾಡ್ತಾಯಿದ್ವಿ, ಪೇಸ್ಟ್ ಮಾಡ್ತಿದ್ವಿ, ತಲೆ ಮೇಲೆ ಇಲ್ಲಿಂದ ಪೇಪರನ್ನು ಬೆಂಗಳೂರಿಂದ ಹೊತ್ಕೊಂಡು ಹೋಗ್ತಾಯಿದ್ವಿ, ಪ್ರಿಂಟ್ ಮಾಡ್ತಾಯಿದ್ವಿ. ಅಂದರೆ ಒಂದು ಕಲೆಕ್ಟಿವ್ ಆಗಿರುವಂತಹ, ಒಂದು ಪ್ರಜಾಸತ್ತಾತ್ಮಕವಾಗಿರುವಂತಹ ಪ್ರಕ್ರಿಯೆ ಇವತ್ತಿನ ಅಗತ್ಯ ಅಂತ ನಾನು ಭಾವಿಸ್ತೀನಿ. ಇವತ್ತು ಎಲ್ಲವನ್ನೂ ಏಕ ಆಗುವಂತಹ ದಾರಿಯಲ್ಲಿ ನಾವಿದ್ದೀವಿ. ಎಲ್ಲೋ ಒನ್ ಮ್ಯಾನ್ ಲೀಡರ್ಶಿಪ್ ಬೇಕು ಅನ್ನೋ ದಾರಿಯಲ್ಲಿ ಕಲೆಕ್ಟಿವ್ ಪ್ರೋಸೆಸ್ಸು. ಗಾಂಧೀಜಿ ಏನನ್ನ ಮಾತಾಡಿದ್ರು, ಅಥವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನನ್ನು ಮಾತಾಡಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ನ ಆತ ಒಬ್ಬ ಅಪ್ಪಟ ಡೆಮೊಕ್ರಾಟ್. ಬಹುಶಃ ನಮಗೆ ಭಾರತದ ಎಲ್ಲ ಜನರನ್ನು ಒಳಗೊಳ್ಳುವ, ಯಾವ ಭೇದವೂ ಇಲ್ಲದೆಯೇ ಒಳಗೊಳ್ಳುವಂತಹ ಸಂವಿಧಾನವನ್ನು ತರೋದರಲ್ಲಿ ಕಾರಣಕರ್ತರಾದಂತಹ ಬಾಬಾ ಸಾಹೇಬರು ಪ್ರತಿಪಾದಿಸಿದ್ದನ್ನು ಪ್ರಜಾಪ್ರಭುತ್ವವನ್ನು, ಆ ಥರದ ಒಂದು ಪ್ರಜಾಪ್ರಭುತ್ವದ ಪ್ರಕ್ರಿಯೆಯನ್ನು ಕಲೆಕ್ಟಿವ್ ಆಗಿ ಕೆಲಸ ಮಾಡೋ ಅಂಥದ್ದನ್ನು, ಮತ್ತು ಈ ಕಲೆಕ್ಟಿವ್ ಆಗಿ ಏನೋ ಒಂದು ಈಚೆ ಬಂದು ಅದು ನಮಗೆ ಕೊಡುವಂಥ ಸಂತೋಷವನ್ನು ನಾನು ಮಾನಸದಿಂದ ನಾನು ಕಲಿತ್ಕೊಂಡೆ. ಹಲವಾರು ವಿಷಯಗಳು ಇವತ್ತು ನೀವು ತೆಗೆದು ನೋಡ್ತೀರಿ ಅಂತಂದರೆ, ಮಹಿಳೆಯರ ಹಕ್ಕುಗಳ ಬಗ್ಗೆ ಇರ್ಬೋದು, ಮಾನವ ಹಕ್ಕುಗಳ ಬಗ್ಗೆ ಇರ್ಬೋದು, ರಾಜಕೀಯ ಚುನಾವಣೆಗಳ ಬಗ್ಗೆ ಇರ್ಬೋದು, ರಾಜಕೀಯ ಪಕ್ಷಗಳ ಬಗ್ಗೆ ಇರ್ಬೋದು, ಮಹಿಳೆಯರ ರಾಜಕೀಯ ಪ್ರಾತಿನಿಧ್ಯ ಇರ್ಬೋದು, ಅಥವಾ ನ್ಯೂಕ್ಲಿಯರ್ ಬಾಂಬುಗಳ ಬಗ್ಗೆ ಇರ್ಬೋದು, ಅಥವಾ ಅಣು ಶಕ್ತಿಯ ಬಗ್ಗೆ ಇರ್ಬೋದು, ಪರಿಸರದ ಬಗ್ಗೆ ಇರ್ಬೋದು, ಅಸಂಘಟಿತ ವಲಯದ ಕಾರ್ಮಿಕರ ಬಗ್ಗೆ ಇರ್ಬೋದು, ದಲಿತ ಮಹಿಳೆಯರ ವಿಷಯ ಆಗಿರ್ಬೋದು, ಕಾರ್ಮಿಕರ ವಿಷಯ ಆಗಿರ್ಬೋದು, ಈ ಎಲ್ಲ ವಿಷಯಗಳನ್ನು
ನೀವು ಆ ಮಾನಸದಲ್ಲಿ ನೋಡಬಹುದು. ಆ ಮಾನಸದ ಸಂಪಾದಕೀಯವನ್ನು ತೆಗೆದು ನೋಡಿದ್ರೆ ಆಯಾ ಕಾಲಘಟ್ಟದ ಯಾವ್ಯಾವ ದರ್ದುಗಳು ಸವಾಲುಗಳು ಬಂದಿದ್ವೋ ಅದು ಎಲ್ಲವನ್ನೂ ನಮ್ಮ ಮಿತಿಯೊಳಗೆ ನಾವು ಚರ್ಚಿಸಿ ಅದರಲ್ಲಿ ಎಡಿಟೋರಿಯಲನ್ನು ಕಲೆಕ್ಟಿವ್ ಆಗಿ ಬರಿತಾ ಇದ್ವಿ. ಮತ್ತು ಮುಖ್ಯವಾದ ಲೇಖನವನ್ನು ಎಲ್ಲರೂ ಚರ್ಚೆ ಮಾಡಿ ಬರೆಯುವಂಥ ಅಭ್ಯಾಸವನ್ನು ಇಟ್ಕೊಂಡಿದ್ವಿ. ಮತ್ತು ಬರವಣಿಗೆ ಬಲ್ಲವರಷ್ಟೇ ಸಾಹಿತಿಗಳಷ್ಟೇ ಬರಿಬೇಕು ಅನ್ನೋ ನಿಯಮನೂ ಇರಲಿಲ್ಲ. ಕೆಲವ್ರಿಗೆ ಮನಸ್ಸಿಗೆ ಏನೋ ಒಂದು ತಟ್ಟಿರುವಂಥದ್ದು ನೋವಾಗಿರುವಂಥ ಸಂಗತಿಯನ್ನು ಅದಕ್ಕೂ ಒಂದು ಕಾಲಮನ್ನು ಇಟ್ಟಿದ್ವಿ. ಮೌನ ಮಾತಾದಾಗ ಅಂದ್ಬಿಟ್ಟು ಸಂವೇದನೆ ಅನ್ನೋ ಕಾಲಮ್ ಇತ್ತು. ಅದರಲ್ಲಿ ಸುಮಾರು ಜನ ಅದರಲ್ಲಿ ಅವರ ನೋವುಗಳನ್ನು, ಅವರ ಸಂತಸಗಳನ್ನು, ಅಥವಾ ಅವರು ಏನೋ ಒಂದು ಸಣ್ಣದೊಂದು ಕೆಲಸ ಮಾಡಿರೋದನ್ನು ಅದರಲ್ಲಿ ಶೇರ್ ಮಾಡ್ಕೋತಾ ಇದ್ರು. ರಂಗಭೂಮಿ ನಾಟಕಗಳನ್ನು, ಸಿನಿಮಾಗಳ ಬಗ್ಗೆ ನಾವು ವಿಮರ್ಶೆಯನ್ನು ಮಾಡ್ತಾ ಇದ್ವಿ. ಮತ್ತು ಭಾಳ ಮುಖ್ಯವಾಗಿ ಈಗಲೂ ಅನಂತಮೂರ್ತಿ ಅವ್ರ ಬಗ್ಗೆ ಆಗಿರ್ಬೋದು, ಲಂಕೇಶ್ ಅವ್ರ ಬಗ್ಗೆ ಆಗಿರ್ಬೋದು, ಇಂತಹ ಲೇಖಕರನ್ನು ಕುರಿತು ಸ್ತ್ರೀವಾದಿ ನೆಲೆಯಿಂದ ವಿಮರ್ಶೆ ಮಾಡುವಂಥದ್ದು ಕೂಡ ಅದರಲ್ಲಿ ಆಗ್ತಾಯಿತ್ತು. DRN ಬಗ್ಗೆ ಕೂಡ ಅದರಲ್ಲಿ ಬರೆದಿರುವಂಥದ್ದು ಇದೆ. ಒಂದು ಕಾಲಘಟ್ಟದಲ್ಲಿ ಹಲವಾರು ಹೆಣ್ಣು ಮಕ್ಕಳ ಮನಸ್ಸಿನಲ್ಲಿ ಒಂದು ರಾಜಕೀಯವನ್ನು ರೂಪಿಸೋದಕ್ಕೆ ಕಾರಣ ಆದ ಮಾನಸದೊಂದಿಗೆ ನಾನು ಕೆಲಸ ಮಾಡಿದ್ದು ಅದು ನನಗೆ ತುಂಬ ಅಮೂಲ್ಯವಾದದ್ದು. ಆ ನಂತರ 98-99ರಲ್ಲಿ ನಾನು ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾಯಿದ್ದೆ. ಆ ಸಂದರ್ಭದಲ್ಲಿ ನನಗೆ ಬ್ಯಾಂಕನ್ನು ಬಿಡಬೇಕು, ಆ ಕೆಲಸ ನನಗೆ ಇಷ್ಟ ಆಗ್ತಾ ಇರಲಿಲ್ಲ. ನಾನು ಅಷ್ಟೊಂದು ಗಣಿತನ ಇಷ್ಟಪಡೋಳು, ಅಂಕಿ ಸಂಖ್ಯೆಯನ್ನು ಇಷ್ಟಪಡೋವಂಥವಳು ಅಲ್ಲ ನಾನು. ಆಮೇಲೆ ಬಿಡಲೇಬೇಕು ಅಂತ ಅಂದ್ಬಿಟ್ಟು ತೀರ್ಮಾನ ತಗೊಂಡಂಥ ಸಂದರ್ಭದಲ್ಲಿ ನನಗೆ ಪೌರಕಾರ್ಮಿಕರ ಹೋರಾಟದ ಬಗ್ಗೆ ಪರಿಚಯ ಆಯಿತು. ಅದು ಎಂಥ ಒಂದು ಸಂದರ್ಭದಲ್ಲಿ ಅಂತಂದರೆ, ನೀವು ಫೆಮಿನಿಸಮ್ ಬಗ್ಗೆ ಮಾತಾಡ್ತೀರಿ, ಆದರೆ ಈ ಥರದ ಹೆಣ್ಮಕ್ಳ ಬಗ್ಗೆ ಯಾರು ಕೇಳ್ತಾರೆ? ನೀವು ನಿಜವಾದ ಸ್ತ್ರೀವಾದ ಅಂತಂದರೆ ಇಂಥ ಮಹಿಳೆಯರ ಜೊತೆ ಕೆಲಸ ಮಾಡೋವಂಥದ್ದು ಅಂತ ಅಂದ್ಬಿಟ್ಟು ಕೇಳಿದ್ರು. ನೀವು ಇದಕ್ಕೆ ಯಾಕೆ ಮಾಡಲ್ಲ ಅಂತ. ಅದಕ್ಕೆ ನಾನು ಅದನ್ನು, ನೀವು ಸವಾಲು ಥರ ಅದನ್ನು ಹಾಕ್ಬಿಡಿ, ನೀವು ಪ್ರೀತಿಯಿಂದ ಕರೀರಿ, ಬರ್ತೀನಿ ನಾನು ಕೆಲಸ ಮಾಡೋದಕ್ಕೆ ಅಂತ. ಆ ಟೈಮಲ್ಲಿ ನಾನು ಅದಕ್ಕೆ ಬಂದೆ. ಅದು ಇನ್ನೊಂದೇ ಲೋಕವನ್ನು, ವಾಸ್ತವದ ಲೋಕವನ್ನು ನನ್ನ ಕಣ್ಣೆದುರುಗಡೆ ಬಿಚ್ಚಿ ಇಡ್ತು. ಬಹುಶಃ ನನ್ನ ಮಧ್ಯಮ ವರ್ಗದ ಕೋಸಿ ಕಂಫರ್ಟಬಲ್ ಬದುಕು ಅಲ್ಲಾಡಿದ್ದು ಆ ಹೋರಾಟಕ್ಕೆ ನಾನು ಇಳಿದಾಗ. ಯಾಕಂದರೆ ನನಗೆ ಬಡತನ ಏನು ಅಂತ ಗೊತ್ತಿಲ್ಲ, ಹಸಿವು ಏನು ಅಂತ ಗೊತ್ತಿಲ್ಲ. ನನ್ನ ತಂದೆ ನನ್ನನ್ನು, ನಾನೊಬ್ಬಳು ದಲಿತ ಸಮುದಾಯದಿಂದ ಬಂದ್ರೂ ನನ್ನ ಅಪ್ಪ ಒಬ್ಬ ಸರ್ಕಾರಿ ಅಧಿಕಾರಿಯಾಗಿದ್ದರು. ಯಾವ ಕಷ್ಟಗಳನ್ನು ತಗಲ್ದಂತೆ ನೋಡಿಕೊಂಡಂಥ ಅಪ್ಪ ಅಮ್ಮ. ನಂದೊಂದು ಪ್ರೊಟೆಕ್ಟೆಡ್ ಚೈಲ್ಡ್ಹುಡ್ಡು. ಇಲ್ಲಿ ಬಂದು ನೋಡಿದಾಗ ನನಗೆ ದಿಗ್ಭ್ರಾಂತಿ ಆಯಿತು. ಅಂದರೆ ಕಾನೂನು ಹೇಳುತ್ತೆ ಇವ್ರಿಗೆ ಇಂಥದ್ದನ್ನು ಕೊಡಲೇಬೇಕು, ಇವ್ರನ್ನ ಮನುಷ್ಯರ ಥರ ನೋಡ್ಕೊಳ್ಬೇಕು, ಇವ್ರಿಗೆ ಸಂವಿಧಾನಬದ್ಧವಾಗಿರೋ ಎಲ್ಲ ಹಕ್ಕು ಇದೆ ಅಂತ. ಆದರೆ ಇಲ್ಲಿ ನೋಡಿದ್ರೆ ಅವ್ರಿಗೆ ಸವಲತ್ತುಗಳನ್ನು ಕೊಡೋದಿರಲಿ, ಅವರನ್ನು ಕೇವಲ ಮನುಷ್ಯರು ಅಂತ ಕೂಡ ನೋಡ್ಕೊಳ್ಳದೇ ಇದ್ದಂತಹ ಸ್ಥಿತಿ ಇಲ್ಲಿ ಇತ್ತು. ಆದರೆ ಅವರೆಲ್ಲರೂ ಮಾಡ್ತಾ ಇದ್ದಿದ್ದು ಬಹಳ ಮುಖ್ಯವಾಗಿರುವಂತಹ ಕೆಲಸನ. ನೀವು ಅನ್ನ ಉಣ್ಬೋದು ರುಚಿಯಾಗಿರೋ ಅಂಥದ್ದನ್ನು, ಅದು ಚೆನ್ನಾಗಿದೆ ಅನ್ನ ಅಂತ ಎಷ್ಟು ತನ ಹೊಟ್ಟೆ ಒಳಗಡೆ ಇಟ್ಕೊಂತೀರಿ, ಆಮೇಲೆ ಅದು ಹೇಲಾಗಿ ಈಚೆ ಬರಲೇಬೇಕು. ಈಚೆ ಬಂದ ಮೇಲೆ ನಾವು ಫ್ಲಶ್ ಮಾಡಿಬಿಟ್ರೆ ಮರ್ತೋಗ್ಬಿಡ್ತೀವಿ. ಅದು ಎತ್ತಗೋಗುತ್ತೆ, ಯಾರು ಎತ್ತುತ್ತಾರೆ? ಎಲ್ಲ ಕಸನ ಮನೆಯಿಂದ ತೆಗಿತೀವಿ, ತೆಗೆದು ಎಲ್ಲದನ್ನೂ ಪ್ಲಾಸ್ಟಿಕ್ಕಲ್ಲಿ ಹಾಕಿ ಎಸೆದು ಬಿಡ್ತೀವಿ. ಈಗ್ಲೂ ಕೆಳಗೆ ಬಂದು ಕೊಡ್ದೇನೆ ಮೇಲಿಂದ ಹಾಕುವಂಥದ್ದು ಉದಾಹರಣೆಗಳು ಈಗ್ಲೂ ಇದ್ದಾವೆ. ಇದು ಹೆಂಗೆ ಹೋಗುತ್ತೆ? ಈ ಕಸ ಎಲ್ಲಿ ಹೋಗುತ್ತೆ? ಯಾರು ಎತ್ತುತ್ತಾರೆ? ಎಲ್ಲಿಂದ ಎಲ್ಲಿಗೆ ಸಾಗಿಸ್ತಾರೆ? ಈ ಕಸ ಆಮೇಲೆ ಏನಾಗುತ್ತೆ? ಇದು ನನಗೆ ನೋಡಿ ದಿಗ್ಭ್ರಾಂತಿಗೆ ಒಳಗಾದೆ. ಬಹುಶಃ ನಾನು ಭಾವನಾತ್ಮಕವಾಗಿಯೂ ತುಂಬ ಡಿಸ್ಟರ್ಬ್ ಆದೆ. ಆಮೇಲೆ ಇದು ಎಲ್ಲ ಕಾನೂನಿದೆ, ಕೋರ್ಟ್ ಇದೆ, ಇದಕ್ಕೆ ಅಂತ ಒಂದು ಆಫೀಸ್ ಇದೆ, ಆ ಆಫೀಸಿಗೆ ಅದರಲ್ಲಿರೋವಂಥ ಮುಖ್ಯಸ್ಥರಿಗೆ ಒಂದು ಜವಾಬ್ದಾರಿ ಇದೆ. ಅಂದರೂ ಯಾಕೆ ಇವರು ಹೀಗಿದ್ದಾರೆ? ಮೊದಲನೇದು ಅಪರಾಧ ಆಗಿರೋದು ಅಂದರೆ ಯಾವ ಕೆಲಸವನ್ನು ನಿರಂತರವಾಗಿ ಮಾಡಬೇಕೋ ಅದನ್ನು ಗುತ್ತಿಗೆಗೆ ಕೊಡಬಾರ್ದು. ಇದು ದಿನನಿತ್ಯವೂ ಕಸ ಹೊಡಿಬೇಕಾ? ಒಂದು ದಿವಸ ನಿಮ್ಮ ಮನೆ ಕಸ ಹೊಡಿಲಿಲ್ಲ ಅಂದರೆ ಪರವಾಗಿಲ್ಲ, ಒಂದು ವಾರ ಹೊಡಿದೆ ಹೋದರೆ ಏನಾಗುತ್ತೆ? ಹಾಗೆ ನಗರನ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಇದೇ KR ಮಾರ್ಕೆಟ್ನಲ್ಲಿ ಒಂದು ದಿನಕ್ಕೆ 80-100 ಟನ್ನು ಕಸ ಹೊರಗಡೆ ಹೋಗುತ್ತಲ್ಲ, ಹಂಗೆ ಇವರೇನಾದ್ರೂ ಒಂದು ದಿವಸ ಕೆಲಸ ನಿಲ್ಲಿಸಿದ್ರೆ ಏನಾಗ್ಬೋದು? ಅಂಥ ಕೆಲಸನ ಸರ್ಕಾರ ಗುತ್ತಿಗೆಗೆ ಕೊಟ್ಟಿದೆ. ಅದು ಆ ಹೊಸ ಆರ್ಥಿಕ ನೀತಿಗೆ ಭಾರತ ಸರ್ಕಾರ ಒಪ್ಪಂದಕ್ಕೆ ಸಹಿ ಹಾಕಿದ ಮೇಲೆ
ಇದನ್ನು ಔಟ್ಸೋರ್ಸ್ ಮಾಡೋ ಅಂಥದ್ದಕ್ಕೆ ಕೊಡ್ತು. ಆಯಿತು, ಔಟ್ಸೋರ್ಸನ್ನು ಮಾಡಿದ್ರಿ. ಅದಕ್ಕೆ ಕಾಂಟ್ರಾಕ್ಟ್ ರೆಗ್ಯುಲೇಷನ್ ಆ್ಯಕ್ಟ್ 1974 ಅನ್ನೋದು ಇದೆ, 74 ಅಥವಾ 72 ಅನ್ನೋದು ಇದೆ. ಅದರ ಪ್ರಕಾರ ಅವ್ರಿಗೆ ಕನಿಷ್ಠ ವೇತನ ಕೊಡಬೇಕು, ಕುಡಿಯುವ ನೀರನ್ನು ಕೊಡಬೇಕು, ಸೇಫ್ ಆಗಿರೋ ವರ್ಕಿಂಗ್ ಪ್ಲೇಸು ಅವರಿಗೆ ಇರಬೇಕು, PF ಕೊಡಬೇಕು, ESIಯನ್ನು ಕೊಡಬೇಕು, ವಾರದ ರಜೆಯನ್ನು ಕೊಡಬೇಕು, ಗ್ಲೌಸು, ಗಂಬೂಟ್ಸು, ಮಾಸ್ಕನ್ನು ಕೊಡಬೇಕು. ಅದೆಲ್ಲ ನೀಟಾಗಿ ಬರೆದವ್ರೆ. ನಾನು ಅಂದ್ಕೊಂಡಿದ್ದೆ ಇವೆಲ್ಲ ಕಾನೂನು ಬರೆದಿಟ್ಟವ್ರಲ್ಲ, ಕಾನೂನು ಅಂತಂದರೆ ಪರಮ ಸತ್ಯ, ಅದನ್ನು ನಾವು ಓದ್ಕೊಂಬಿಟ್ಟು ಕೋರ್ಟಿಗೆ ಕೇಸ್ ಹಾಕ್ಬಿಟ್ರೆ ನಾವು ಗೆದ್ದೇ ಬಿಡ್ತೀವಿ ಅನ್ನೋ ಭ್ರಮೆಯಲ್ಲಿ ನಾನಿದ್ದೆ. ಅದಕ್ಕೆ ಗಟ್ಟು ಹೊಡೆದಿದ್ದು ಸರ್ 25C ಸರ್ ಚೆಕ್ ಮೂಲಕವೇ ಪಾವತಿಸಬೇಕು. ಹೌದಮ್ಮ ಕಮಿಷನರು, ಹೌದಮ್ಮ ಕೊಡಬೇಕು. ಸರ್ ಇವ್ರಿಗೆ ಇದನ್ನು ಕೊಡಬೇಕಮ್ಮ. ಸರ್ ಯಾಕೆ ಕೊಡ್ತಾ ಇಲ್ಲ? ಇಲ್ಲ ಅಮ್ಮ, ನಾವು ಔಟ್ಸೋರ್ಸ್ನ ಮಾಡಿದ್ದೀವಿ, ಅದು ಕಾಂಟ್ರಾಕ್ಟ್ರಿಗೆ ಕೊಡಬೇಕಾಗಿ. ಸರ್ ನೀವು ಯಾಕೆ ಸರ್ ಕಾಂಟ್ರಾಕ್ಟ್ರಿಗೆ ಹೇಳೋದಿಲ್ಲ? ಕಾಂಟ್ರಾಕ್ಟ್ರಿಗೆ ಬಿಟ್ಟಿದ್ದಮ್ಮ, ನೀವು ಕಾಂಟ್ರಾಕ್ಟರ್ನ ಕೇಳ್ಕೊಳ್ಬೇಕು. ಸರ್ ಕಾಂಟ್ರಾಕ್ಟ್ರ್ ಏನನ್ನು ಕೇಳೋದಿಲ್ವಲ್ಲ ಸರ್, ಹಂಗಂದ್ರೆ ಈ ಪುಸ್ತಕ ಯಾಕೆ ಇಟ್ಟಿದ್ದೀರಾ ಸರ್? ಇದು ಭಾರತದ ಸರ್ಕಾರ ಅನುಮೋದನೆ ಮಾಡಿರೋ ಕಾಯ್ದೆ ಅಲ್ವಾ ಸರ್ ಅಂತಂದರೆ, ಹಾಗಂದ್ರೆ ಅವಾಗಿನ ಜೋಶಲ್ಲಿ ಸರ್ ಹಂಗಂದ್ರೆ ಇದನ್ನು ತೆಗೆದು ಕಸದ ಬುಟ್ಟಿಗೆ ಎಸೆಯೋದು ಸರ್. ಅದು ರೋಸೋದಂಗೆ ಆಗೋಗ್ಬಿಟ್ಟಿತ್ತು ನನಗೆ. ಅದು ಯಾವ ಥರದ್ದು ಅಂತ ಅಂದರೆ, ಒಂದು ರೀತಿಯಲ್ಲಿ ನಾನು ಒಂದು ಭಾವನಾತ್ಮಕವಾಗಿ ಎಂಥ ಡಿಸ್ಟರ್ಬೆನ್ಸಿಗೆ ಒಳಗಾಗಿದ್ದೆ ಅಂತಂದರೆ, ನನಗೆ ಮನೆ ಮಠ ಎಲ್ಲದನ್ನು ಬಿಟ್ಟು ನಾವು ಹೋರಾಟ ಮಾಡಿಬಿಟ್ವಿ ಅಂತಂದರೆ ಇವ್ರದ್ದು ಕಾಯಮಾತಿ ಆಗೋದು ಗ್ಯಾರಂಟಿಯೇ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ನಾನು. ದುಃಖ ಆಗೋದು ನನಗೆ, ಯಾಕೆ ಹಿಂಗೆ ದುಃಖಿಸ್ತಿದ್ದೀನಿ ಅಂತ. ಎಲ್ಲರ ಮೇಲೂ ಕೋಪ ಬರೋದು. ಮನೆಯಲ್ಲಿ ಗೊತ್ತಾದರೆ ಇಂಥದ್ದಕ್ಕೆಲ್ಲ ಹೋಗ್ತೀಯಾ ಅಂತಂದರೆ ಭಯ ನಮ್ಮಪ್ಪನಿಗೆ. ಎಂಥ ದುಃಖ ಆಗೋದು ಅಂತಂದರೆ, ಆದರೆ ಇವರೆಲ್ಲರೂ ನನಗೆ ಬೋಧಿಸತ್ವಗಳ ಥರ. ಯಾರ್ಯಾರು ಹೋರಾಟದಲ್ಲಿ ಕೆಲಸ ಮಾಡಿದ್ದೀನಿ ಅಲ್ವಾ, ಇವರೆಲ್ಲರೂ ಬೋಧಿಸತ್ವರ ಥರ ನನಗೆ ತುಂಬ ಪಾಠಗಳನ್ನ ಕಲಿಸಿದ್ದಾರೆ. ಇದೇ ಕಾರ್ಪೊರೇಷನ್ನಿನ ಮುಂದೆ ಜೋರಾಗಿ ಜಗಳ ಆಡ್ತಿದ್ದೀವಿ. ಆ ಟೈಮಲ್ಲಿ ನಾಯಿಗಳದ್ದು ಕಾಟ ಇತ್ತು. ಈ ಮಾಂಸದಂಗಡಿ ಪಕ್ಕದಲ್ಲಿ ಇದ್ದಂಥ ನಾಯಿಗಳು ಮಾಂಸನ ತಿಂದು ಮಕ್ಕಳ ಮೇಲೆಲ್ಲ ಅಟ್ಯಾಕ್ ಮಾಡೋದು, ಇಫ್ ಯು ರಿಮೆಂಬರ್. ಅದ್ರದ್ದು ಜೋರಾಗಿ ಚರ್ಚೆ ನಡೀತಾ ಇತ್ತು. ಮಳೆ ಹುಯ್ತಾ ಇತ್ತು, ಹೊರಗಡೆ ಕೂತ್ಕೊಂಡು ಕಾಯ್ತಾ ಇದ್ದೀವಿ. ಬರಲಿಲ್ಲ, ಬರಬೇಕಾದವ್ರು ಬಂದರು. ಅಲ್ಲಿವರೆಗೂ ತಡ್ಕೊಂಡಿದ್ದು ಎಂಥ ಸಂಕಟ ಆಗಿತ್ತು ಅಂತಂದರೆ, ಧಿಕ್ಕಾರ ಕೂಗೆ ಬಿಟ್ಟೆ ನಾನು. ನನ್ನ ಜೊತೆನಲ್ಲಿ ಬೇರೆಯವರು ಕೂಗಿದ್ರು, ಅವ್ರಿಗೆ ಕೋಪ ಬಂದುಬಿಡ್ತು. ಏನು ಮಾಡ್ತೀರಿ ಅನ್ನಂದೆ, ಸಾರ್ ಮನುಷ್ಯ 2 ಕಾಲಿನ ಮನುಷ್ಯರ ಬಗ್ಗೆ ಯೋಚಿಸಿ ಸಾರ್, 4 ಕಾಲಿಂದ್ರ ಬಗ್ಗೆ ಯೋಚಿಸ್ತಾ ಇದ್ದೀರಿ ಅಂತ. ಈ ಥರದ್ದು ಎಷ್ಟು ಹೋರಾಟದಲ್ಲಿ ಬಹುಶಃ ನಾನು ಊಹಿಸ್ಕೊಳ್ಳೋದಕ್ಕೂ ಆಗೋದಿಲ್ಲ. ಅಂದರೆ ನಾನು ಒಂದು ಮಾಮೂಲಿ ಮಧ್ಯಮ ವರ್ಗದ ಹೆಂಗಸಾಗಿ ಉಳ್ಕೊಂಡಿದ್ದಿದ್ರೆ ಇವನ್ನೆಲ್ಲದನ್ನೂ ನಾನು ಸಾಹಸ ಮಾಡಿದ್ದೀನಿ ಅನಿಸುತ್ತೆ. ನಾನು ಒಂದು ಸ್ವಲ್ಪ ಏನದು ತುಂಬ ಧೈರ್ಯವಂತೆ ಏನಲ್ಲ, ನಾನೊಬ್ಳು ಪುಕ್ಲಿನೇನೆಯ. ಈಗ ಯಾರಿಗೋ ಮಗು ನೀರಿಗೆ ಬಿತ್ತು ಅಂತ ಅಂದ್ಬಿಟ್ಟು ಯಾರೋ ಒಬ್ಬ ಹೋಗಿ ಎತ್ತದ್ನಂತೆ. ಎತ್ಕೊಂಡು ಬಂದಮೇಲೆ ಆಹಾ ಎಂಥ ಸಾಹಸ ಮಾಡಿದೆ ಅಂತ ಎಲ್ಲರೂ ಚಪ್ಪಾಳೆ ಹೊಡೆದ್ರಂತೆ. ಅದಕ್ಕೆ ಅವನು ಮೊದಲು ಅನ್ನಂತೆ, ನನಗೆ ಚಪ್ಪಾಳೆ ಹೊಡೆಯೋದಿರಲಿ, ಮೊದಲು ನನ್ನನ್ನು ಯಾರು ನೀರಿಗೆ ತಳ್ಳಿದ್ರು ಅವ್ರು ಹೇಳ್ರಿ ಅಂದ್ರಂತೆ. ಹಂಗೆ ನನಗೆ ಗೊತ್ತಿಲ್ಲದೆ ಧುಮುಕ್ತಾ ಇದ್ದೆ. ಆ ಧುಮುಕ್ದಾಗ ಹೆಂಗೆಂಗೋ ಏನೇನೋ ಮಾಡಿ ತಿರುಗಿ ನೋಡಿದಾಗ ನಾನೇ ಇದನ್ನು ಮಾಡಿದ್ದೀನ ಅನ್ನೋ ಅಂಥ ಸಾಹಸಗಳನ್ನೆಲ್ಲದನ್ನು ಮಾಡೋದು. ಅಂದರೆ ಬಹುಶಃ ನನ್ನ ಒಳಗಡೆ ಇರೋ ಚೈತನ್ಯಕ್ಕೆ ಒಂದು ತಕ್ಕಾಗಿರೋ ಅಂಥದ್ದು ಬಂತು. ಯಾಕೆಂದರೆ ತುಂಬ ಎಮೋಷ್ನಲ್ಲಾಗಿ ಪ್ಯಾಷನೇಟಾಗಿ ನಾನು ಏನೇ ಮಾಡಲಿ ಅದೊಂದು ಇದೆ. ಅದನ್ನು ಬಹುಶಃ ಅದನ್ನೇನು ಒಳ್ಳೆ ಗುಣ ಅಂತ ನಾನೇನು ಅಂದ್ಕೊಳ್ಳಲ್ಲ. ಅದೊಂದು ರೀತಿನಲ್ಲಿ ಕಾಯಿಲೆನೆಯ ಅಂಟ್ಕೊಂಬಿಡೋದು. ಅದಕ್ಕೆ ಹಂಗೆನೆಯ ಹೆಂಗೆ ಅಂತಂದರೆ, ಈ ಚ್ವಿಂಗಮ್ಮಿಗೆ ನೊಣ ಅಂಟ್ಕೊಳ್ಳುತ್ತಲ್ಲ, ಆಗ ಹಂಗೆ ಅಂಟ್ಕೊಂಬಿಡೋದು. ಬಿಡಿಸ್ಕೋಬೇಕಾದ್ರೆ ಒಂದು ಕಾಲನೋ ಒಂದು ರೆಕ್ಕೆನೋ ಕಿತ್ಕೋಬೇಕು, ಹಂಗೆ. ಅದು ಹೋರಾಟ ನಡೆದು ಆಮೇಲೆ ನನಗೆ ಒಂದು ಸಲ ಅಮ್ಮ ನೀನು ಯಾಕಮ್ಮ ಎಲ್ಲರ ಎದುರುಗಡೆನೂ ಕೂಗ್ತೀಯ, ಇಲ್ಲ ಕಾಲು ಹಿಡ್ಕೊಳಕ್ಕೆ ಹೋಗ್ತೀಯ? ನೀನು ಯಾರ ಕಾಲು ಹಿಡಿಬಾರ್ದಮ್ಮ, ನಿಂಗೆ ದೇವರು ಒಳ್ಳೆ ಬದುಕು ಕೊಟ್ಟವನೆ, ನೀನು ಯಾಕಮ್ಮ ಕಾಲು ಹಿಡಿಬೇಕು? ನೋಡು, ನೀನು ಬರೋಕ್ಕೆ ಮೊದಲು ನಾವಿದ್ವಿ, ನೀನು ಬಂದಾಗಲೂ ನಾವಿದ್ದೀವಿ, ನಾಳೆ ನೀನು ಹೋದ್ರೂ ನಾವು ಇರ್ತೀವಮ್ಮ ಅಂದಾಗ ಜ್ಞಾನೋದಯ ಆಯಿತು. ಓಹೋಹೋ, ನಾನೇನು ಇದನ್ನೇನೋ ಅಪ್ಪಟ ಪ್ರೀತಿ ಅಂತ ಅಂದ್ಬಿಟ್ಟು ಹಿಂಗೆ ವೀರಾವೇಶದಿಂದ ಹೋರಾಡೋಕ್ಕೇನು ಬಂದಿಲ್ಲ. ಪ್ರಾಬ್ಲಮ್ ಏನಾಗಿತ್ತು ಅಂತಂದರೆ, ನಮ್ಮ ಥರದ ಮಿಡ್ಲ್ ಕ್ಲಾಸ್ ಜನ ಅಲ್ಲಿಗೆ ಹೋಗಿ ಕಾನೂನು ತಿಳ್ಕೊಂಡಿದ್ದೀವಿ, ನಮಗೆ ಮನವಿ ಪತ್ರ ಬರೆಯೋದಕ್ಕೆ ಬರುತ್ತೆ, ಕೋರ್ಟಿಗೆ ಹೋಗೋದಕ್ಕೆ ಬರುತ್ತೆ, ಆರ್ಗ್ಯೂ ಮಾಡೋಕ್ಕೆ ಬರುತ್ತೆ, ಇದರಿಂದ ಏನೋ ಕಡಿದು ಉತ್ತರಿಸ್ಬಿಡ್ತೀವಿ ಅಂತ ಅಂದ್ಕೊಂಡಿದ್ವಲ್ಲ, ಅಂಥ ಮಿಡ್ಲ್ ಕ್ಲಾಸ್ ಈಗೋಗೆ ಒಂದು ದೊಡ್ಡ ಪೆಟ್ಟು ಬಿದ್ದಿತ್ತು. ಅದು ಆಗಿ ಹೈಕೋರ್ಟ್ ಸಮಿತಿ ಆಯಿತು. ಆ ಸಮಿತಿಯಲ್ಲೂ ಸದಸ್ಯ ಆಗಿ ನಾನು ಕೆಲಸ ಮಾಡಿದೆ.
ಅದ್ರ ಜೊತೆಯಲ್ಲಿ ಒಂದು ಕಸ ಗುಡಿಸೋರು, ಇನ್ನೊಂದು ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಸ್. ಇವತ್ತಿಗೂ ಮ್ಯಾನ್ಯುಯಲ್ ಸ್ಕ್ಯಾವೆಂಜಿಂಗು ಇದೆ. ನಮ್ಮ ಪದ್ಮ ಇಲ್ಲಿ ಬಂದಿದ್ದಾಳೆ, ಒಬ್ಬರ ಅಣ್ಣ, ಅವರು ಯೂನಿಯನ್ನಲ್ಲಿ ಕೆಲಸ ಮಾಡ್ತಾರೆ, ಆ ಅಣ್ಣನೂ ಬಂದಿದ್ದಾರೆ, ಇಲ್ಲಿ ಕೋಲಾರದಿಂದ ಬಂದಿದ್ದಾರೆ. ಸಫಾಯಿ ಕರ್ಮಚಾರಿಗಳ ಒಂದು ಮಲಬಾಚುವವರ ಅಧ್ಯಯನಕ್ಕೆ ನಾನು ಹೈಕೋರ್ಟ್ ಸಮಿತಿ ಸದಸ್ಯ ಆಗಿ ಕೆಲಸ ಮಾಡಿದ್ದು. ಅದು ಇನ್ನೊಂದು ದಾರುಣವಾದ ಬದುಕು. ಇವರು ಅಟ್ಲೀಸ್ಟು ಮಾತಾಡ್ತಾರೆ, ಅವರು ಮಾತು ಆಡೋದಿಲ್ಲ, ಮಾತು ಆಡ್ತಾ ಇರಲಿಲ್ಲ, ತಲೆ ತಗ್ಗಿಸ್ಕೊಂಡೆ ಹ್ಞೂ ಹ್ಞೂ ಅಷ್ಟೇ ಹೇಳ್ತಾ ಇದ್ದಿದ್ದು. ಈ ಸಿಲಿಕಾನ್ ಸಿಟಿ ಆದಂತಹ ಬೆಂಗಳೂರು ಸೇರಿದಂಗೆ 100 ದಾಟೋಗಿದೆ ಕಕ್ಕಸ್ಗುಂಡಿನಲ್ಲಿ ಬಿದ್ದು ಸಾಯೋ ಅಂಥವ್ರು. ಒಂದೊಂದು ಸಾವನ್ನು ಹೋಗಿ ದಾಖಲಿಸ್ಬೇಕಾಗಿತ್ತು. ಅದಕ್ಕೆ ಮೊದಲು ಎಷ್ಟು ಜನ ಸತ್ತಿದ್ದಾರೋ ಗೊತ್ತಿಲ್ಲ. ನಾವೆಲ್ಲರೂ ಒಂದು ಫ್ಯಾಕ್ಟ್ ಫೈಂಡಿಂಗ್ ರಿಪೋರ್ಟ್ ಅಂತ ಮಾಡಬೇಕು ಅಂತ ಅಂದ್ಬಿಟ್ಟು ಭೇಟಿ ಕೊಟ್ಟು ಮಾತಾಡಿಸಿದ್ದು. ಆ ಸಂದರ್ಭದಲ್ಲಿ ನಾವು ದಾಖಲೆ ಮಾಡೋಕ್ಕೆ ಶುರು ಮಾಡಿದಾಗಲಿಂದ ಈ ಕಳೆದ 10ರಿಂದ 14 ವರ್ಷದಲ್ಲಿ ಸುಮಾರು 100 ಜನರಷ್ಟು ಕಕ್ಕಸ್ಗುಂಡಿನಲ್ಲಿ ಬಿದ್ದು ಸತ್ತೋಗಿದ್ದಾರೆ, ಮ್ಯಾನ್ ಹೋಲ್ನಲ್ಲಿ, ಪಿಟ್ಗಳಲ್ಲಿ. ಯಾಕೆಂತಂದರೆ UGD ಅನ್ನೋದು ಎಲ್ಲಿನೂ ಕಂಪ್ಲೀಟ್ ಆಗಿಲ್ಲ. ಹಾಗಾಗಿ ಹೊಸ ಹೊಸ ಬಡಾವಣೆಗಳು ಬರುತ್ತೆ, ಅಲ್ಲೆಲ್ಲನೂ ಪಿಟ್ಗಳಿರ್ತವೆ. ಆ ಪಿಟ್ಗಳಲ್ಲಿ ಕ್ಲೀನ್ ಮಾಡಬೇಕು ಅಂತ ಅಂದರೆ ಕ್ಲೀನ್ ಮಾಡೋಕ್ಕೆ ಹೋದಾಗ ಅದ್ರ ಒಳಗಡೆ ಇರೋ ಒಂದು ವಿಷಕಾರಿ ಅನಿಲ ಏನಿದೆ 5ರಿಂದ 7 ನಿಮಿಷದ ಒಳಗಡೆ ಸಾವು ಸಂಭವಿಸುತ್ತೆ. 5 ನಿಮಿಷ ಅದರಲ್ಲಿ ಬಿದ್ದರೆ ಪ್ಯಾರಾಲಿಟಿಕ್ ಸ್ಟ್ರೋಕ್ ಆಗುತ್ತೆ, ಇನ್ನೊಂದು 2 ನಿಮಿಷ ಜಾಸ್ತಿ ಬಿಟ್ಟರೆ ಸತ್ತು ಹೋಗ್ತಾರೆ. ಮತ್ತು ಅವರಿಗೆ ಅದರದ್ದು ನಾತದ್ದು ಯಾವ ರೀತಿ ಇರುತ್ತೆ ಅಂತಂದರೆ ಆ ಪ್ರಜ್ಞೆ ತಪ್ಪು ಬಿಡ್ತಾರೆ. ಆ ಗ್ಯಾಸು ಒಳಗಡೆ ಹೋದ ತಕ್ಷಣ, ಇನ್ಹೇಲ್ ಮಾಡಿದ ತಕ್ಷಣ ನಿಮಗೆ ಕೈ ಹಿಡ್ಕೊಂಡ್ರೂ ಸ್ವಾಧೀನ ಇರಲ್ಲ ಹಿಡ್ಕೊಳ್ಳೋದಕ್ಕೆ. ಅಂಥ ಸಾವುಗಳು. ಅದು ತುಂಬ ಅಳ್ಳಾಡೋದಕ್ಕೆ ಆಗಲ್ಲ. ಒಂದು 7 ನಿಮಿಷದಲ್ಲಿ ಎಲ್ಲವೂ ಮುಗ್ದೋಗಿರುತ್ತೆ. ನೀವು ಕೋರ್ಟ್ ಅನ್ನೋ ಒಂದು ಸಿನಿಮಾನ ನೋಡಿದರೆ ಅದರಲ್ಲಿ ಅದು ತುಂಬ ಅದ್ಭುತವಾಗಿರೋವಂಥ ಒಂದು ಸಿನಿಮಾ. ಚೈತನ್ಯ ಅಂತ ಅನ್ನೋನು, ಅದಕ್ಕೆ ನ್ಯಾಷನಲ್ ಅವಾರ್ಡ್ ಕೂಡ ಸಿಕ್ತು ಅಂತ ಅನಿಸುತ್ತೆ. ಇದು ಇನ್ನೊಂದು ಬದುಕು. ಕಕ್ಕಸ್ ಮಾಡೋರಿಗೆ ಯಾರಿಗೂ ಅದ್ರ ಬಗ್ಗೆ ಪ್ರಜ್ಞೆನೇ ಇರೋದಿಲ್ಲ. 4-5 ಥರ ಇದ್ದಾರೆ ಅದರಲ್ಲಿ. ಪರ್ಮನೆಂಟ್ ವರ್ಕರ್ಸು ತುಂಬ ಕಡಿಮೆ ಇದ್ದಾರೆ, ಕಾಂಟ್ರಾಕ್ಟ್ ಅಡಿಯಲ್ಲಿ ಕೆಲಸ ಮಾಡೋರು ಇದ್ದಾರೆ, ಡೈಲಿ ವೇಜಲ್ಲಿ ಇದ್ದಾರೆ, ಮತ್ತು ಸಮಾನ ವೇತನದಲ್ಲಿದ್ದಾರೆ, ಮತ್ತು ಏನೂ ಇಲ್ಲದೇನೆ ಒಂದು ಡಬ್ಬೆನೂ ಬಕೆಟ್ನೂ ಹಗ್ಗನೂ ಹಿಡ್ಕೊಂಡು ನೀವು 1,000 ರೂಪಾಯಿ 800 ರೂಪಾಯಿ ಕೊಡ್ತೀರಿ ಅಂತಂದರೆ ಬಂದು ಕ್ಲೀನ್ ಮಾಡೋ ಅಂಥವ್ರು ಇದ್ದಾರೆ. ಅದು ಆ್ಯಕ್ಚುಲಿ ಆ ಮಷೀನನ್ನು ತಗೊಂಡು ಸಕ್ಕಿಂಗ್ ಆ್ಯಂಡ್ ಜಟ್ಟಿಂಗ್ ಮಷೀನ್ ಅನ್ನೋದು, ಅದನ್ನು ತಗೊಂಡು ತೆಗೆದು ಹಾಕಬೇಕು, ಮುಟ್ಟಬಾರ್ದು. ಮ್ಯಾನ್ಯುಯಲ್ ಸ್ಕ್ಯಾವೆಂಜಿಂಗ್ ಆ್ಯಕ್ಟು ಪರಿಷ್ಕೃತ ಆವೃತ್ತಿ 2013 ಏನಿದೆ ಅದ್ರ ಪ್ರಕಾರ ಕೈಗೆ ಕೂಡ ತಗಲಬಾರ್ದು. ಅದು ಇದೆ. ಅದನ್ನು ತುಂಬ ಚೆನ್ನಾಗಿದೆ ಕಾನೂನು. ಪದ್ಮ ನಗ್ತಾ ಇರ್ಬೋದು ಮಾತುಗಳನ್ನ ಕೇಳಿಸ್ಕೊಂಡು. ಅವಳು ಸುಮಾರು, ಅವ್ರದ್ದು ಸಫಾಯಿ ಕರ್ಮಚಾರಿ ಕಾವಲು ಸಮಿತಿ ಅಂತ ಇದೆ, ಸುಮಾರು ಅಪಾಯಗಳನ್ನು ಎದುರಿಸಿ ಅಲ್ಲಿ ಕೋಲಾರದಲ್ಲಿ ಹೋರಾಟವನ್ನು ಕಟ್ಟಿದಂಥವಳು. 3 ಸಾವುಗಳು ಆಯಿತು ಒಂದೇ ದಿನ. ಅದನ್ನು ನಮ್ಮ ನಾಟಕದಲ್ಲೂ ನಾವು ಮಾಡಿದ್ದೀವಿ. ಅದು ಒಂದು 10 ಎಷ್ಟು ವರ್ಷ, ಬಹುಶಃ ಒಂದು 8-10 ವರ್ಷ ಅನಿಸುತ್ತೆ, ಒಂದು ದೊಡ್ಡ ಬಾವಿ ಅದು. ಇವರೆಲ್ಲರೂ ಹೋರಾಟ ಮಾಡಿದ್ರು, ನಾವು ಮ್ಯಾನ್ಯುಯಲ್ ಸ್ಕ್ಯಾವೆಂಜಿಂಗ್ ಮಾಡಲ್ಲ ಅಂತ ಅಂದಿದ್ದಕ್ಕೆ ಇವರಿಗೆ ಗುತ್ತಿಗೆ ಪೌರ ಕಾರ್ಮಿಕರು ಕೆಲಸ ಕೊಟ್ಟರು, ಕಸ ಹೊಡೆಯೋ ಕೆಲಸನ ಕೊಟ್ಟಿದ್ದರು. ಅದು ಮುಗೀತು, ಕಾಂಟ್ರಾಕ್ಟ್ ಮುಗೀತು, ತಿರ್ಗ ತೆಗೆದುಬಿಟ್ರು. ಹೊಟ್ಟೆ ಪಾಡಲ್ವಾ, ದುಡಿದ್ರಷ್ಟೇ ಹೊಟ್ಟೆ ತುಂಬುವಂಥದ್ದು. ಮತ್ತು ಅದು ಹಂಗೆ ಹೊಟ್ಟೆ ಹಸಿದಾಗ್ಲೇ ಒಬ್ಬ ಬಂದು ಕ್ಲೀನ್ ಮಾಡಿ ಅಂತ ಅಂದ್ಬಿಟ್ಟು ಕರೆದ. ಅದೊಂದು 10 ಅಡಿ ಬಾವಿ. ಒಬ್ಬರಾದ್ಮೇಲೆ ಒಬ್ಬರು 3 ಜನ ಬಿದ್ದು ಸತ್ತರು. ಒಬ್ಬನಿಗೆ 2 ಸಣ್ಣ ಮಕ್ಕಳು, ಒಬ್ಬನಿಗೆ ಮದುವೆ ಆಗಿ 3 ತಿಂಗಳಾಗಿತ್ತು, ಇನ್ನೊಬ್ಬನಿಗೆ ಹೆರಿಗೆ ಆಗಿ, ಅವನ ಹೆಂಡತಿಗೆ ಹೆರಿಗೆ ಆಗಿ 15 ದಿವಸ ಆಗಿತ್ತು. ಅದು ಇನ್ನೊಂದು ಅದು ನಾವು ಪರಿಹಾರ ಧನ 10 ಲಕ್ಷ ಕೊಡಬೇಕು, ಸಮಾಜ ಕಲ್ಯಾಣ ಇಲಾಖೆನೂ ಕೊಡುತ್ತೆ. ಯಾಕೆಂದರೆ ಇದರಲ್ಲಿ ಕೆಲಸ ಮಾಡಿ ಜಾತಿ ಅನ್ನೋದು ಇಲ್ಲವೇ ಇಲ್ಲ ಅಂತ ಅಂತಾರೆ. ವೆರ್ ಇಸ್ ಕ್ಯಾಸ್ಟ್, ವೆರ್ ಇಸ್ ನೋ ಕ್ಯಾಸ್ಟ್ ಅಂತಾರೆ. ನಾವೆಲ್ಲ ಇದಾಗೋಗ್ಬಿಟ್ಟಿದ್ದೀವಿ ಅಂತ. ಕೇಳ್ಕೊಳ್ಳಿ, ಯಾರು ಕಸ ಗುಡಿಸ್ತಾರಲ್ಲ 95% ಜಾಸ್ತಿ ದಲಿತರು, ಅಸ್ಪೃಶ್ಯ ದಲಿತರು ಕೆಲಸ ಮಾಡೋದು. ದೇವದಾಸಿಯರು ಅಸ್ಪೃಶ್ಯ ದಲಿತ ಹೆಣ್ಮಕ್ಳು, ಸೆಕ್ಸ್ ವರ್ಕ್ ಮಾಡೋ ಅಂಥವರು ಅಸ್ಪೃಶ್ಯ ದಲಿತ ಹೆಣ್ಮಕ್ಳು. ನಾನು ಜಯಮಾಲ ಕಮಿಟಿ, ಕರ್ನಾಟಕ ಸರ್ಕಾರ ಸ್ಥಾಪಿಸಿದ ಜಯಮಾಲ ಕಮಿಟಿಯ ಸದಸ್ಯೆಯಾಗಿನೂ ಇಡೀ 30 ಜಿಲ್ಲೆಯನ್ನು ನಾನು ಸುತ್ತಿದ್ದೀನಿ.
ಅದು ಹೋರಾಟ ಮಾಡೋದಕ್ಕೇ ಆ ಕಾಂಪನ್ಸೇಷನ್ಗೆ ಹೆಣ ಇಟ್ಕೊಂಡು ಹೋರಾಟ ಮಾಡಬೇಕಾಗಿತ್ತು. ಹೆಂಗಾಗಿರುತ್ತೆ ಅಂತಂದರೆ, ಇಲ್ಲಿ ತೂಗುಡಿಸ್ಕೊಂಡು ಇರಬೇಕಾದ್ರೆ ಪೋಸ್ಟ್ ಮಾರ್ಟಮಿಗೆ ಹೆಣ ಕೊಡಲ್ಲ ಅಂತ, ತೂಗುಡಿಸ್ತಾ ಇರ್ಬೇಕಾದ್ರೆ ಹಿಂದ್ಗಡೆ ಬಾಗಿಲಿಂದ ತಗೊಂಡೋಗಿ ಪೋಸ್ಟ್ ಮಾರ್ಟಮ್ನ ಮಾಡಿ ತಗೊಂಬಂದು ಅವ್ರ ಹಟ್ಟಿನಲ್ಲಿ ಇಟ್ಬಿಟ್ರು. ಮತ್ತು ಇನ್ನೊಂದು ಸ್ವಲ್ಪ ಏನೋ ಹೊಡೆದಾಡ್ತಿ ಅಂದರೆ ಇನ್ನೊಂದು 2 ಲಕ್ಷನ ಕೊಡೋದು. ಈ ಥರದ ಒಂದು ಹೋರಾಟ ಅವ್ರದ್ದು. ಈ ಪೌರಕಾರ್ಮಿಕರದು ಫ್ಯಾಕ್ಟ್ ಫೈಂಡಿಂಗ್ ರಿಪೋರ್ಟ್ಗಳಾದವು, ಜನತಾ ನ್ಯಾಯಾಲಯ ಮಾಡಿದ್ವು, ಕೋರ್ಟ್ ಕೇಸನ್ನು ಹಾಕಿದ್ವಿ, ಪ್ರತಿಭಟನೆಗಳನ್ನು ಮಾಡಿದ್ವಿ, ಮನವಿ ಪತ್ರದ ಮೇಲೆ ಮನವಿ ಪತ್ರ ಕೊಟ್ವಿ, ವಾರ್ಡ್ ಲೆವೆಲ್ನಲ್ಲಿ ಮಾಲೀಕರ ಜೊತೆಯಲ್ಲಿ ಜಗಳ ಮಾಡಿದ್ವಿ. ಆಮೇಲೆ ಯೂನಿಯನನ್ನು ಸ್ಟೆಬಿಲೈಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಅದಕ್ಕೊಂದಷ್ಟು ಹೋರಾಟ ಮಾಡಿ ರಿಜಿಸ್ಟ್ರೇಷನನ್ನು ಮಾಡಿ ಅದು ಎಲ್ಲವನ್ನೂ ಮಾಡಿ ಕಳೆದ ಮೇ ತಿಂಗಳಲ್ಲಿ ಕಾಯಮಾತಿದು ಆರ್ಡರ್ ಆದೇಶ ಆಯಿತು. ಬೊಮ್ಮಾಯಿ ಅವ್ರ ಸರ್ಕಾರದಲ್ಲಿ, ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಆರ್ಡರ್ ಬಂತು. ಅದು ಈಗ ಮೊದಲನೇ ಕಾಯಮಾತಿ ಆದಮೇಲೆ ತಗೊಂಡಿರೋ ಸಂಬಳ ಮೇ ತಿಂಗಳಲ್ಲಿ ಅಂತ ಅನಿಸುತ್ತೆ ಅವ್ರು ತಗೊಂಡಿದ್ದು. ಅದನ್ನ ಅಲ್ಲಿಗೆ ನನ್ನ ಕೂದಲು ಬೆಳ್ಳಗಾದ್ವು. 23-25 ವರ್ಷಗಳ ಕಾಲ ಹೋರಾಟ ಮಾಡಿದ್ದು. ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಸ್ದು ರೀಹ್ಯಾಬಿಲಿಟೇಷನ್ನು ಒಂದ್ಸಲಕ್ಕೆ 40,000 ರೂಪಾಯಿ ಕೊಡ್ತಾರೆ ಪುನರ್ವಸತಿ ಅಂತ. 40,000 ರೂಪಾಯಲ್ಲಿ ಏನು ಮಾಡ್ಬೋದು ಅಂತ ಯೋಚಿಸಿ. ಮತ್ತು ಇವರು ಈ ಜಾತಿಯವರು ಈ ಕೆಲಸ ಮಾಡ್ತಿದ್ರು ಅಂತಂದರೆ ಬೇರೆ ಕೆಲಸ ಮಾಡೋದು ಕಷ್ಟ ಆಗುತ್ತೆ. ಒಂದೇನೋ ಒಂದು ಸಣ್ಣದೊಂದು ಪೆಟ್ಟಿ ಅಂಗಡಿ ಇಟ್ಕೋಬೇಕು ಅಂತಂದ್ರೂ, ಮಕ್ಕಳನ್ನೇನೋ ಒಂದು ಒಳ್ಳೆ ಶಾಲೆಗೆ ಓದಿಸ್ಬೇಕು ಅಂತಂದ್ರೂ, ಈಗೊಂದು 5-6 ವರ್ಷದಿಂದ ದೇವರಾಜ ಅರಸು ಭವನದಿಂದ 200 ಜನ ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಸು ಸೇರಿದರು. ನೋಡಿ ಅಟ್ ಎ ಟೈಮ್ ಎಲ್ಲರೂ ನೋಡಿ ಖುಷಿ ಆಯಿತು. ಎಲ್ಲರೂ ಬಂದು ಮಾತಾಡಿದ್ರು. ಕೆಲವರು ಮಕ್ಕಳುಗಳು ಕಾರ್ಗಳು ತಗೊಂಡಿದ್ದಾರೆ, SC/ST ಇದರಡಿಯಲ್ಲಿ ಕಾರ್ಗಳನ್ನ ಓಡಿಸ್ತಾ ಇದ್ದಾರೆ, ಮಕ್ಕಳುಗಳನ್ನ ಓದಿಸಿದ್ದಾರೆ. ಈ ಕೋಲಾರದಲ್ಲೇ ಕೆಲಸ ಮಾಡ್ತಾ ಇದ್ದನು ಒಬ್ಬ ಮಗಳು ಎಂಜಿನಿಯರು, ಮಗ ಡಾಕ್ಟ್ರು ಓದಿದ್ದಾನೆ. ಒಂದು ಸಣ್ಣ ಬದಲಾವಣೆ ಆಗಿರೋದು. ಈ ಬದಲಾವಣೆನೂ ಆಗಿದ್ದು ಇವರು ನಿರಂತರವಾಗಿ ಓಬ್ಳೇಶು, ಪದ್ಮ, ಕ್ಲಿಫ್ಟನ್ನು, ಮೈತ್ರಿ ಮತ್ತು ನಮ್ಮ CPI MN ಒಂದು CITU ಯೂನಿಯನ್ ಇದೆ. ಒಂದು ದೊಡ್ಡ ನೆಟ್ವರ್ಕನ್ನು ಕಟ್ಟಿದ್ವಿ. ಅಂದರೆ ಎಲ್ಲ ಜಿಲ್ಲೆಗಳಲ್ಲೂ ಪೌರಕಾರ್ಮಿಕರ ಜೊತೆಯಲ್ಲಿ ಕೆಲಸ ಮಾಡೋವಂಥವ್ರದ್ದು ಒಂದು ಇದನ್ನು ಕಟ್ಟಿದ್ದು. ಈಗ ಎಲ್ಲಿ ಬಿದ್ದರೂ ಇಮಿಡಿಯೇಟಾಗಿ ಫೋನ್ಗಳು ಬರುತ್ತೆ, ಅದನ್ನು ಅಟೆಂಡ್ ಮಾಡ್ತಾರೆ, ಅವ್ರಿಗೆ ಕೊಡಬೇಕಾಗಿರೋವಂಥ ಪರಿಹಾರಧನನ ಕೊಡ್ತಾರೆ. ಬಟ್ ಈಗಲೂ ನನಗೆ ಯೋಚಿಸಿದ್ರೆ ಅಟ್ ವಾಟ್ ಕಾಸ್ಟ್ ಅಂತ ಅನಿಸುತ್ತೆ. 10-12 ಲಕ್ಷ ಒಂದು ಜೀವದ ಬೆಲೆ ಅಂತ ಅನ್ನೋದ್ರದ್ದು ದುಃಖ ಈಗಲೂ ಇದೆ. ಮತ್ತು ಅಟ್ ಎ ಟೈಮ್ 40,000 ಕೊಟ್ಟುಬಿಟ್ಟು 7,000 ಜನ ಸಮೀಕ್ಷೆ ಮಾಡಿ ಗುರುತಿಸಿದ್ದಾರೆ. ಆದರೆ ಪಿಟ್ ಗುಂಡಿಗಳ ಲೆಕ್ಕ ಸರ್ಕಾರನೇ ಕೊಟ್ಟಿರುವಂಥದ್ದು ಲಕ್ಷಾಂತರ ಗುಂಡಿಗಳಿದ್ದಾವೆ. ಕೇವಲ 7,500 ಜನ ಕ್ಲೀನ್ ಮಾಡೋದಕ್ಕೆ ಸಾಧ್ಯನಾ ಅಷ್ಟು ಲಕ್ಷಾಂತರ ಗುಂಡಿಗಳನ್ನು? ಅಂದರೆ ಮ್ಯಾನ್ಯುಯಲ್ ಸ್ಕ್ಯಾವೆಂಜಿಂಗು ನಿರಂತರವಾಗಿ ನಡೀತಾನೆ ಇದೆ. ಈ 40,000ನ 7,500 ಜನಕ್ಕೆ ಕೊಟ್ಟ ಕ್ಷಣಕ್ಕೆ ಇದು ಮುಗಿಯೋದಿಲ್ಲ. ಅದಕ್ಕೆ ಮತ್ತೆ ಹೊಸ ಸಮೀಕ್ಷೆ ಮಾಡಿ ಅವರಿಗೆ ಸೂಕ್ತವಾಗಿರುವಂಥದ್ದು ಒಂದನ್ನು ಮಾಡಿ ಅವ್ರ ಮಕ್ಕಳಿಗೆ ಒಂದು ಒಳ್ಳೆ ಶಾಲೆಯಲ್ಲಿ, ಅಂದರೆ ಬೋರ್ಡಿಂಗ್ ಶಾಲೆಯಲ್ಲಿ ಅವರಿಗೆ ಓದಿಸೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ಹೋರಾಟ. ಅದು ಒಂದು ನಡೀತಾ ಇದೆ. ಮತ್ತು ನನಗೆ ಸಾಧನಾ ಮಹಿಳಾ ಸಂಘ ಅಂತ ಬೀದಿ ಆಧಾರಿತ ವೇಶ್ಯಾವೃತ್ತಿಯಲ್ಲಿ ತೊಡಗಿರುವಂಥ ಮಹಿಳೆಯರು, ಅದರಲ್ಲೂ 90 ಜನ ಅಸ್ಪೃಶ್ಯ ದಲಿತ ಹೆಣ್ಮಕ್ಕಳು. ಅದು ಇನ್ನೊಂದು ಭೀಕರ ಲೋಕ. ಅವ್ರಿಗೆ ಅದು ಪ್ರತಿನಿತ್ಯದ ವಯಲೆನ್ಸು, ಅವರ ಪಾರ್ಟ್ನರ್ಗಳಿಂದ, ರೌಡಿಗಳಿಂದ, ಪೊಲೀಸರಿಂದ, ಸಮಾಜದಿಂದ. ಅದು ಒಂದು ರೀತಿಯಲ್ಲಿ ಅವರು ಪಡೋವಂಥ ಪಡಿಪಾಟ್ಲಿದೆಯಲ್ಲ, ಬಹುಶಃ ಯಾರಿಗೂ ಊಹಿಸ್ಕೊಳ್ಳೋದಕ್ಕಾಗೋದಿಲ್ಲ. ಆಗ ನನಗೆಲ್ಲೋ ಅಷ್ಟೊಂದು ವಯಲೆನ್ಸನ್ನ ಅನುಭವಿಸುವಂತಹ ಸಮುದಾಯಕ್ಕೆ ನಾವು ಬರೀ ಹೋರಾಟ ಅಷ್ಟೇ ಮಾಡಿದ್ರೆ ಸಾಲಲ್ಲ. ಕೋರ್ಟ್ ಕೇಸು, ಹೋರಾಟ ಅದು ಬೇಕು, ಅದ್ರ ಬಗ್ಗೆ ಪ್ರಚಾರನೂ ಬೇಕು. ಆದರೆ ಎಲ್ಲೋ ಒಳಗಿಂದ ಹಿಂಸೆಯನ್ನು ಹೀಲ್ ಮಾಡ್ಕೊಳ್ಳೋ ಅಂಥ ಒಂದು ಪ್ರೋಸೆಸ್ಸಿನ ಅಗತ್ಯ ಇದೆ ಅಂದಾಗ ನನಗೆ ಈ ಆರ್ಟ್ ಫಾರ್ಮನ್ನು ಹೆಂಗೆ ಬಳಸ್ಕೊಳ್ಳೋದು, ನಾಟಕವನ್ನು ಆ ಹೀಲಿಂಗ್ ಪ್ರೋಸೆಸ್ಸಿನ ಭಾಗವಾಗಿ ಬಳಸ್ಕೊಳ್ಳೋದು ಹೆಂಗೆ
ಅನ್ನೋದರ ಭಾಗವಾಗಿ ಹಸಿವು ಕನಸು ಅನ್ನೋದು ನಾಟಕ ಶುರುವಾಯಿತು. ಅದು ಚಿಕ್ಕದಾಗಿ 3 ಸ್ಕಿಟ್ ಥರ ನಾನು ಮಾಡಿಸ್ತಾ ಇದ್ದೆ. ಅವ್ರಿಗೆ ಇಲ್ಲ ನಾವು ಒಂದು ಪಕ್ಕ ನಾಟಕ ಮಾಡಬೇಕಮ್ಮ, ಅಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಡ್ತಾರಲ್ಲ ಹಂಗೆ ಮೇಕಪ್ ಹಾಕ್ಕೊಂಡು ಮಾಡಬೇಕು ಅಂಥದ್ದು ಅಂದಾಗ 2014ರಲ್ಲಿ ಅದನ್ನು ಶುರು ಮಾಡಿಕೊಂಡಿದ್ದು. ರಂಗನಿರಂತರ ಅವರು ತುಂಬ ಸಪೋರ್ಟ್ ಮಾಡಿದರು. ಇಲ್ಲೇನೇ ಮೊದಲ ಶೋ ಆಗಿದ್ದು ನೀರದಾರಿ ಪುಸ್ತಕ ಬಿಡುಗಡೆ. ಉಮಾಶ್ರೀ ಅವರು ಬಂದಿದ್ದರು, ತುಂಬ ಮೆಚ್ಚುಗೆ ವ್ಯಕ್ತಪಡಿಸಿ ಎಲ್ಲರನ್ನೂ ಬಂದು ಅಪ್ಕೊಂಡು ಅವ್ರಿಗೊಂದು ಸನ್ಮಾನವನ್ನು ಮಾಡಿದರು. ಅದು ಇವತ್ತು ಆ ನಾಟಕದ ಮೂಲಕ, ಆ ನಾಟಕ ನಾವೇನೋ ಕಲಿಸ್ತೀವಿ ಅಂತಲ್ಲ, ನಾವೆಲ್ಲರೂ ಕಲ್ತ್ಕೊಂಡ್ವಿ. ಅವರವರೇ ಗುರ್ತಿಸ್ಕೊಂಡು ಕಾಸ್ಟ್ಯೂಮ್ ಮಾಡೋದನ್ನು ಕಲ್ತ್ಕೊಂಡ್ರು. ಆ ಹಿಂದ್ಗಡೆ ಬ್ಯಾಕ್ ಡ್ರಾಪ್, ಒಬ್ಬಳು ಅದ್ಭುತವಾಗಿ ಚಿತ್ರ ಬರೀತಿದ್ಲು, ಒಬ್ಬಳು ಚೆನ್ನಾಗಿ ಹಾಡು ಹೇಳ್ತಾಳೆ, ಇನ್ನೊಬ್ಬಳು ಚೆನ್ನಾಗಿ ಅಡುಗೆ ಮಾಡ್ತಾಳೆ, ಇನ್ನೊಬ್ಬಳಿಗೆ ಔಷಧೀಯ ಸಸ್ಯ ಬಗ್ಗೆ ಗೊತ್ತು, ಒಬ್ಬಳಿಗೆ ಚೆನ್ನಾಗಿರೋ ಗಾದೆಗಳು ಗೊತ್ತು. ಇದನ್ನೆಲ್ಲದನ್ನು ಕಲ್ಮಿನೇಷನ್ ಮಾಡಿ ನಮಗೂ ಹಸಿವಿದೆ, ನಮಗೂ ಕನಸಿದೆ ಅನ್ನೋ ನಾಟಕನ ಇಲ್ಲೇ ಮೊನ್ನೆನೂ ಆಯಿತು. ಒಂದೆಡೆಯಿಂದ ಒಂದು ಕಾರ್ಯಕ್ರಮ ಆಯ್ತಲ್ವ, ಅಲ್ಲೂ ಈ ನಾಟಕವನ್ನು ಮಾಡಿದರು. ಈಗ ಅವರಿಗೆ ರಂಗಭೂಮಿ ಕಲಾವಿದರ ಸೊಸೈಟಿಯ ಸದಸ್ಯರಾಗಿದ್ದಾರೆ. ಈಗೆಲ್ಲ ಭಾಳ ಹೆಮ್ಮೆಯಿಂದ ನಾವು ರಂಗಭೂಮಿಯ ಕಲಾವಿದೆಯರು ಅಂತ ಹೇಳ್ಕೊಂತಾರೆ. ಈಗ ಅವರೇ ಶೋಗಳನ್ನ ಫಿಕ್ಸ್ ಮಾಡಿಕೊಂಡು ಬೇರೆ ಬೇರೆ ಕಡೆ ಶಿಮ್ಲಾಗೆಲ್ಲ ಹೋಗಿ ನಾಟಕ ಮಾಡ್ಕೊಂಡು ಬಂದವ್ರೆ. ಈಗ ನಂದೇ ಇವತ್ತು ಅದನ್ನೇ ಅಂದೆ, ಈಗ ನಾನೇನು ಅಗತ್ಯ ಇಲ್ಲ ಕಣ್ರಿ, ಮಾಡ್ಕೊಳ್ರಿ ನೀವೇನೆಯ ಅಂತ ಅಂದರು. ಇಲ್ಲ ಅಂದ್ರೂ ನೀನು ಬರಬೇಕಮ್ಮ ಒಂದಪ್ಪ ಬೈಯೋದಕ್ಕೆ ಅಂತ ಅಂದ್ಬಿಟ್ಟು. ಅಲ್ಲಿ ನಂದು ಏನು ಕೆಲಸ ಅಂದರೆ ದೀಪಕ್ ನಿರ್ದೇಶನ ಮಾಡಿಸೋದು. ಅವನು ತುಂಬ ಸಾಫ್ಟು, ಅದಕ್ಕೆ ಗದರೋದಕ್ಕೆ ನಾನು ಇರ್ತಾಯಿದ್ದೆ. ರಿಹರ್ಸಲ್ ನಡೆಯೋವಾಗ ಉಸಿರು ಬಿಟ್ಟರು ನೋಡ್ರಿ ಅನ್ನೋಕ್ಕೆ ನಾನು ಇರ್ತಾಯಿದ್ದೆ. ಅದು ಇನ್ನೊಂದು ರೀತಿಯ ಪಾಠವನ್ನು ನನಗೆ ಕಲಿಸ್ತು. ನಮ್ಮ LGBT ಮೂಮೆಂಟ್ ಮೊದಲು ಸಂಗಮದಿಂದ ಶುರುವಾಯಿತು, ಈಗ ತುಂಬ ಸಂಘಟನೆಗಳಾಗಿದ್ದಾವೆ. ಅವ್ರದ್ದೇನೇ ಯೂನಿಯನ್ ಇದೆ, ಮತ್ತು ಒಂದೆಡೆ ಅನ್ನೋ ಸಂಘಟನೆನೂ ಶುರುವಾಗಿದೆ. ಆ ಹೋರಾಟಕ್ಕೆ ಹೋದಾಗ ನಾನು ಎಲ್ಲಿ ಮಹಿಳಾ ಚಳುವಳಿಯ ಭಾಗವಾಗಿ ಗಂಡು ಹೆಣ್ಣು ನಡುವಿನ ತಾರತಮ್ಯದ ಬಗ್ಗೆ ಒಂದು ಅರಿವಿತ್ತು. ಅದಕ್ಕೆ ಪಿತೃಪ್ರಧಾನತೆ ಹೆಂಗೆ ಕಾರಣ ಅಂತ ಅನ್ನೋದು. ಇಲ್ಲಿ ಹೆಣ್ಣು ಅಂತಂದರೆ ಏನು, ಈ ದೇಹ ಹೊತ್ಕೊಂಡಿದ್ದೀನಲ್ಲ ನಾನಷ್ಟೇ ಹೆಣ್ಣ ಅಂತ ಅಲ್ಲಿ ನಾನು ಹೆಣ್ಣು ಅಂತ ಭಾವಿಸೋ ಕಾರಣಕ್ಕೇ ಹಿಂಸೆಗೆ ಒಳಗಾಗ್ತಾರೆ. ನಾನು ಈ ಗಂಡಿನ ರೂಪದಲ್ಲಿರುವ ಹೆಣ್ಣು ನಾನು ಅಂದ್ಬಿಟ್ಟು ಸರ್ಜರಿ ಮಾಡಿಸ್ಕೊಂಡ್ರೆ ಇನ್ನೂ ಭೀಕರವಾದ ಹಲ್ಲೆಗೆ ಒಳಗಾಗ್ತಾರೆ. ಆಮೇಲೆ ನಮ್ಮದೇನು ಈ ಪ್ರೀತಿ ಅನ್ನೋ ಒಂದು ರೊಮ್ಯಾಂಟಿಕ್ ಕಲ್ಪನೆ ಇದೆಯಲ್ವ, ಗಂಡು ಹೆಣ್ಣಿನ ನಡುವೆ ನಡೆಯುವಂಥದ್ದು, ಆ ರೀತಿಯ ಪ್ರೀತಿಯ ಕಲ್ಪನೆಯನ್ನೇ ವಿಸ್ತಾರ ಮಾಡಿದಂಥವ್ರು LGBT ಸಮುದಾಯದವರು. ಹಾಗೆ ಗಾರ್ಮೆಂಟ್ಸು ಮಹಿಳೆಯರು, ರತ್ನಮ್ಮ ಇಲ್ಲೇ ಇದ್ದಾಳೆ. ರತ್ನಮ್ಮಂದು ಬಹುಶಃ ಅವಳದೊಂದು ಬಯೋಗ್ರಫಿ ಬರೆದ್ಲು ಅಂತಂದರೆ ಅದೊಂದು ಅತ್ಯುತ್ತಮ ಫೆಮಿನಿಸ್ಟ್ ಟೆಕ್ಸ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನನಗೆ ಯಾವ ಅನುಮಾನನೂ ಇಲ್ಲ. ಹಂಗೆ ಚಂದ್ರಮ್ಮ ಇದ್ದಾಳೆ. ಎಷ್ಟು ವರ್ಷ ಎಷ್ಟು ಶ್ರದ್ಧೆಯಿಂದ ಅವರು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅಂತಂದರೆ, ಇವತ್ತು ಅವಳಿಗೆ 60 ವರ್ಷ ಆಯಿತು. ಅಮ್ಮ ರಿಟೈರ್ ಆದರೆ ನಾನು ಏನು ಮಾಡಲಿ ಮೇಡಮ್, ನಾನು ಸುಮ್ಮನೆ ಕುಂತ್ಕೋಬೇಕಲ್ಲ, ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ವಲ್ಲ, ಏನು ಮಾಡಲಿ ಅಂತ ಅಂತಾಳೆ. ಇಲ್ಲಿವರೆಗೂ ಬೋರ್ ಹೊಡೆದಿಲ್ಲ ಚಂದ್ರಮ್ಮನಿಗೆ. ಬಹುಶಃ ರತ್ನಮ್ಮನಿಗೂ ಮೊಮ್ಮಗಳು 2 ಬಂದಾಯಿತು, ಇನ್ನೂ ಅವಳಿಗೂ ಬೋರ್ ಹೊಡೆದಿಲ್ಲ ಅನಿಸುತ್ತೆ. ಅದೇ ಉತ್ಸಾಹದಿಂದ ಚೀಲನೆ ತಕ್ಕೊಂಡು ಓಡಾಡ್ತಾ ಇದ್ದಾಳೆ. ಜೈರಾಮು ಮತ್ತು ಪ್ರತಿಭನೂ ಅಷ್ಟೇನೆ. ಅದು ಹಿಂದೆ ತಿರುಗಿ ನೋಡಿಕೊಂಡ್ರೆ ಎದುರಾದಂತಹ ಆತಂಕಗಳು, ಎದುರಾದಂತಹ ಸವಾಲುಗಳು, ಭೀತಿಗಳು, ನಮ್ಮ ಒಳಗಡೆನೇ ನಡೆದಂತಹ ಕ್ಷೋಭೆಗಳು ಮತ್ತು ಮನಸ್ತಾಪಗಳು, ಯುದ್ಧಗಳು, ಇದು ಎಷ್ಟು ದೊಡ್ಡದು ಅಂತಂದರೆ ಇವತ್ತಿಗೂ ನನಗೆ ಆ ಪಯಣ ಯಾಕೆ ಮುಖ್ಯ ಅಂತಂದರೆ, ಇದು ಎಲ್ಲವೂ ಆಗಿ ನಮ್ಮ ನಡುವೆ ಒಂದು ವಿಶ್ವಾಸ ಇದೆ. ಆಮೇಲೆ ಒಂದು ಭರವಸೆಯನ್ನು, ಕನಸನ್ನು ನಾವು ಕಳ್ಕೊಂಡಿಲ್ಲ. ಬಹುಶಃ ಈ ಎಲ್ಲ ಹೋರಾಟಗಳನ್ನು ನನಗೆ ಎಷ್ಟು ಟೈಮ್ ಕೊಟ್ಟಿದ್ದೀರಿ. ನನಗೆ ಮಾತಾಡೋದಕ್ಕೆ ಬಿಟ್ಟರೆ ನಾನು ಮೂಲತಃ ಕತೆ ಹೇಳೋಳು, ಕತೆ ಹೇಳ್ಕೊಂಡೇ ಕುಂತಿರ್ತೀನಿ. ಅದಕ್ಕೆ ಎಷ್ಟು ಟೈಮ್ ಇದೆ ಅಂತ ಗೊತ್ತಾಗಬೇಕು ನನಗೆ. ಇನ್ನು ಒಂದು ಅಂಶ ಹೇಳಿಬಿಟ್ಟು ನಾನು ಮುಗಿಸ್ತೀನಿ. ಇವರು ಎಲ್ಲರೂ ನನಗೆ ಕನ್ನಡಿಗಳ ಥರ ವಾಸ್ತವ ಏನು ಅನ್ನೋದನ್ನು ತೋರಿಸಿದ್ರು. ನಾನು ಏನು ಒಂದು ಇಲ್ಯೂಷನಲ್ಲಿ ಬದುಕ್ತಾ ಇದ್ದೆ ಅಲ್ವಾ, ಆ ಇಲ್ಯೂಷನ್ನು ಅಲ್ಲ, ಇದು ಸತ್ಯವಾದ ಲೋಕ ಅಂದ್ಬಿಟ್ಟು. ಮತ್ತು ಈ ಎಲ್ಲರೂ ಎಷ್ಟೆಲ್ಲ ಅವಮಾನವನ್ನು ಅನುಭವಿಸ್ತಾರೆ, ಎಷ್ಟೆಲ್ಲ ಸ್ಟಿಗ್ಮಾ. ಗಾರ್ಮೆಂಟ್ಸ್ ಅವ್ರದ್ದು 50 ದಿವಸ ಶ್ರೀರಂಗಪಟ್ಟಣದಲ್ಲಿ ಕೂತಿದ್ರು. ಯಾವಾಗ ಕರೋನಾ ಟೈಮಲ್ಲಿ ಆ ಪ್ರೊಟೆಸ್ಟೂ ಎಲ್ಲರೂ ಬಾರ್ಡ್ರ್ ಹಾಕ್ಕೊಂಡು ಕುಂತಿದ್ರು. ಯಾವುದು ಫಿಸಿಕಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದಕ್ಕೆ. ಒಂದೊಂದು ದಿನಕ್ಕೆ ಒಂದೊಂದು ಬಣ್ಣದ ಸೀರೆ ಉಟ್ಕೊಂಬತ್ತಿದ್ರಲ್ವ ಪ್ರತಿಭಾ, ಒಂದೊಂದು ದಿನಕ್ಕೆ ಒಂದೊಂದು ಸೀರೆ.
ಮೇಲಿಂದ ಪಟ್ರ ಒಳಗಡೆ ಹಾವಿನ ಮರಿಗಳು ಬಿದ್ದಿದ್ವು ಮೊಟ್ಟೆ ಹಾಕಿರೋದು. ಅಲ್ಲೇ ಇದ್ದು ಪ್ರತಿಭಟನೆ ಮಾಡಿ ಅದು ಕ್ಲೋಸ್ ಮಾಡಿ ಬೇರೆ ಕಡೆಗೆ ಹೋಯಿತು. ಅದು ಒಂದು ಸಣ್ಣ PF ತಗೊಳ್ಳೋದಕ್ಕೆ, ಕೆಲಸದಿಂದ ತೆಗೆದಾಕಿದ್ರೆ ಅದಕ್ಕೆ ವಾಪಸ್ ತಗೊಳ್ಳೋದಕ್ಕೆ. ಒಬ್ಳದಂತೂ ಅದರಲ್ಲಿ ಸೂಜಿ ದಾರ ಅಂತ ಬರೆದಿದ್ದು ಕತೆ, ಒಂದು ನಿಮಿಷ ಲೇಟಾದರೆ ಗೇಟಿನ ಬೀಗ ಹಾಕ್ಬಿಡ್ತಾರೆ. ಅವಳೇನು ಮಾಡಿದ್ಲು, ಸೀಮೆಣ್ಣೆ ಹುಯ್ಕೊಂಡು ಸತ್ತೋಗೋಕೆ ಹೋಗಿದ್ಲು ಫ್ಯಾಕ್ಟ್ರಿ ಮುಂದೆ. ಒಳಗೆ ನೀವು ಬಿಡಲ್ಲ ಅಂದರೆ ಪಾಪ ಅದನ್ನೇ ಅವಲಂಬಿಸ್ಕೊಂಡಿರೋರು. ಸೂಜಿ ದಾರದ ಕತೆನೂ ಇಷ್ಟೂ ಜನರ ಜೊತೆ ಕೆಲಸ ಮಾಡಿದ್ದೀನಲ್ಲ, ಅವರು ಯಾವತ್ತೂ ಸಪ್ಪೆ ಮಖ ಮಾಡಿಕೊಂಡು ಏನೋ ನಮ್ಮ ಮೇಲೆ ಆಕಾಶ ಬಿದ್ದೋಗದೆ ಅಂತ ಅಂದ್ಬಿಟ್ಟು ಅಶೋಕವನದ ಸೀತೆಯರ ಥರ ಹತ್ತಿರೋದನ್ನು ನಾನು ನೋಡೇ ಇಲ್ಲ. ಯಾವಾಗಲೂ ಒಂದು ಗಳಿಗೆ ಹತ್ತವ್ರೆ, ಬೈಯೋವಾಗ ಬೈದವ್ರೆ, ಗೊಳೋ ಅಂತ ಹತ್ತು ಅಯ್ಯೋ ಯಾಸಟ ಬಿಡಮ್ಮ ಇದು ಇದ್ದಿದ್ದೆಯಾ ತಪ್ಪಿದಲ್ಲ ಅಂತ ಅಂದ್ಬಿಟ್ಟು ಎದ್ದು ನಿಂತ್ಕೊಂಡು ಕಡುಕೊಂಡು ನಡೆಯೋ ಅಂಥವ್ರು. ಇವ್ರುಗಳು ಈ ಕನ್ನಡಿ ಥರ ಈ ಬೋಧಿಸತ್ವಗಳು ಏನು ಕನ್ನಡಿನ ತೋರಿದ್ರಲ್ಲ, ಅದರಲ್ಲಿ ನಾನು ನೋಡಿಕೊಂಡು ನನ್ನ ಒಳಗಡೆ ಇರೋ ಮಿತಿಯನ್ನು ಮೇಡ್ಕೊಂಡು ನಾನು ಕೊಡಿಯುಕೊಂಡು ಇವ್ರ ಜೊತೆನಲ್ಲಿ ನಡೆದಿದ್ದೀನಿ ಅಂದರೆ ಈ ಎಲ್ಲ ಬೋಧಿಸತ್ವರೂ ಕಾರಣ. ಇವತ್ತು ನಾನು ಇಲ್ಲಿ ನನ್ನನ್ನು ಕರೆದಿದ್ದೀರಿ ಅಂದರೆ ಇವ್ರು ಎಲ್ಲರ ಪ್ರತಿನಿಧಿಯಾಗಿ ಇದ್ದೀನಿ. ನಂಗೆ ಬರೋಕ್ಕೆ ಭಾಳ ಮುಜುಗರ ಇತ್ತು, ಹೆಂಗೆ ಬರೋದು ಅಂತ. ನನಗೆ ಈ ಕ್ಯಾಮರಾ ಮೇಲೆ ಬೀಡ್ತಾರೆ ಅಂತ ಅಂದ್ರೇ ವಿಪರೀತ ಮುಜುಗರ ಆಗುತ್ತೆ. ಹೆಂಗಪ್ಪ ಇಲ್ಲಿ ಬಂದು, ಅದು ಇಲ್ಲಿ ಒಂದೇ ಚೇರನ್ನು ನೋಡಿಬಿಟ್ಟು ಒಬ್ಬಳೇ ಕೂತ್ಕೋಬೇಕಾ ಅಂತಲೂ ಕೂಡ ಅನಿಸಿತ್ತು. ಅದಕ್ಕೆ ಇವರು ಎಲ್ಲರೂ ಜೊತೆಯಲ್ಲಿರೋದಕ್ಕೆ ನನ್ನ ಕ್ಷೇಮ, ನನಗೊಂಥರ ಒಂದು ಸುರಕ್ಷತೆಯ ಭಾವನೆಯನ್ನು ಅನುಭವಿಸ್ತೀನಿ. ಮತ್ತು ನನ್ನ ಬರಹಕ್ಕೆ ಬಂತು ಅಂತಂದರೆ ನನ್ನನ್ನು ಅದು ಇನ್ನೊಂದು ರೀತಿಯಲ್ಲಿ ಹೀಲಿಂಗ್ ಪ್ರೋಸೆಸ್. ಅದು ನಾನು ಮೊದಲು ಸಿಕ್ಕಿದ್ದು ನನಗೆ ಕಡೆಂಗೊಡ್ಲು ಶಂಕರ್ ಭಟ್ರ ಪ್ರಶಸ್ತಿ ಸಿಕ್ತು. ನಾನು ಕವಿ ಅಂತ ನನ್ನ ಮನಸ್ಸಿನಲ್ಲೂ ಅಂದ್ಕೊಂಡಿರಲಿಲ್ಲ. ಯಾಕೆ ಅಂತಂದರೆ ಬರೆದು ಮುಚ್ಚಿಟ್ಕೋತಾ ಇದ್ದೆ. ಮಾನಸದಲ್ಲಿ ಫಿಲ್ಲರ್ ಥರ ಸಣ್ಣದು ನಾನು ಕವನ ಆಗ್ತಾಯಿದ್ದೆ, ಸಂವೇದನೆ ಕಾಲಂ ಬರೀತಿದ್ದೆ, ಏನೋ ಸಣ್ಣ ಪುಟ್ಟ ರಿಪೋರ್ಟ್ ಬರೆಯೋದು. ಮಾನಸಕ್ಕೆ ನಿರಂತರ ಬರ್ಕೊಂಡು ಬಂದಿದ್ದೀನಿ ನಾನು, ಅಷ್ಟೇ ನಂದು. ಎಲ್ಲೂ ಪಬ್ಲಿಷ್ ಮಾಡಿಲ್ಲ. ಯಾವುದೋ ಒಂದು ಸಿಟ್ಟಲ್ಲಿ ತಡಿ ಜಗತ್ತಿಗೆ ನಾನೇನು ಅಂತ ತೋರಿಸ್ಬಿಡ್ಬೇಕು ಅಂದ್ಬಿಟ್ಟು ಬರ್ದು ಹಾಕಿದ್ದೆ, ಅವಾರ್ಡ್ ಸಿಕ್ಬಿಡ್ತು. ಬರ್ದು ಹಾಕಿದ್ಮೇಲೆ ಮರ್ತೇ ಹೋಗಿದ್ದೆ. ಆಮೇಲೆ ಅವಾರ್ಡ್ ಬಂದಮೇಲೆ ಗೊತ್ತಾಯಿತು. ಆವಾಗಿಂದ ಕವಿ ಅಂತ ಹೇಳ್ಕೊಳ್ಳೋಕ್ಕೂ ದಿಗ್ಲಾಗೋದು. ಯಾಕೆಂದರೆ ನನಗೆ ಗ್ರಾಮರ್ ಕಂಡ್ರೆ ಆಗಲ್ಲ, ಗ್ರಾಮರ್ ಬರೋದಿಲ್ಲ ಅಷ್ಟೊಂದು. ಅದಕ್ಕೆ ಅಯ್ಯೋ ನೀನು ಕವಿ ಆದರೆ ನಿನಗೆ ಗ್ರಾಮರ್ ಬರಲ್ವಲ್ಲ ಅಂತ ಅಂದರೆ ಏನು ಮಾಡೋದು ಅಂತ ದಿಗ್ಲು ಆಗಿತ್ತು. ಅದಕ್ಕೆ ನಮ್ಮ KVN ಮೇಷ್ಟ್ರು ಅಂದರೆ, ಬರೆಯೋದು ನಿನ್ನ ಕರ್ತವ್ಯ, ಬರೀ, ನಿನ್ಗೆ ಯಾಕೆ ಕಾಗುಣ್ತ ಬರಬೇಕು, ಭಾಷೆ ನಿನ್ಗೆ ಯಾಕೆ ಕರ್ಸೋದು, ಮೀನಿಗೆ ಈಜನ್ನು ಕಲ್ಸೋಕ್ಕಾಗುತ್ತಾ, ನೀನು ಬರೀ, ತಿಣ್ಕಾಡೋರು ತಿಣ್ಕಾಡ್ಕೊಂಡು ಅರ್ಥ ಮಾಡ್ಕೊಳ್ಳಿ ಅಂದಮೇಲೆ ಧೈರ್ಯವಾಗಿ ನಾನು ಕವಿ ಅಂತ ಅಂದ್ಬಿಟ್ಟು ಕಡೆ ಹೇಳ್ತೀನಿ, ಓದ್ತೀನಿ. ಈ ನನ್ನ ಆ್ಯಕ್ಟಿವಿಸಮಿನ ಭಾಗವಾಗಿ ಏನು ಅನುಭವಗಳನ್ನು ಪಡ್ಕೊಂಡೆ ಅದು ನನ್ನ ಬರವಣಿಗೆಗೆ ಒಂದು ತೂಕವನ್ನು ಕೊಡ್ತು. ಮತ್ತು ಈ ಬರವಣಿಗೆ ಇದೆಯಲ್ಲ, ನನ್ನ ಒಳಗಡೆ ಇರೋ ಆರ್ದ್ರತೆಯನ್ನು ಉಳಿಸ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ತು. ಅದು ಇಲ್ಲಾಂದರೆ ತುಂಬ ಡ್ರೈ ಆಗೋಗ್ಬಿಡುತ್ತೆ. ಹೋರಾಟ ಮಾಡೋದು ಸುಲಭ ಅಲ್ಲ. ಪ್ರತಿನಿತ್ಯ ಹೋರಾಟನೇ ಪ್ಲ್ಯಾನ್ ಮಾಡ್ತಾಯಿರು. ಎಲ್ಲಿ ಯಾವ ಕೋರ್ಟಿಗೆ ಕೇಸ್ ಹಾಕೋದು. ಈಗಲೂ ಪ್ರತಿಭಾ ಇಲ್ಲೇ ಇದ್ದಾಳೆ, ಯಾವಾಗ ಅವಳು ಕರೆದ್ರೂ ಎಲ್ಲೋ ಲೇಬರ್ ಕೋರ್ಟ್ನಲ್ಲಿ ಏನೋ ಒಂದು ಇರುತ್ತೆ. ಅದಕ್ಕೇನೆ ಇವತ್ತು ಕೇಸಿಲ್ಲ ಅಂದರೆ ಬಾ ಅಂದಿದ್ದಕ್ಕೆ ಪಾಪ ಬಂದ್ಲು. ಈ ಥರದ್ದು ಹೋರಾಟದಲ್ಲಿ ಬಹುಶಃ ನನಗೆ ನನ್ನ ಮಾನವೀಯತೆಯನ್ನು ಉಳಿಸ್ಕೊಳ್ಳೋದಕ್ಕೆ, ಅಂತಃಕರಣವನ್ನು ಉಳಿಸ್ಕೊಳ್ಳೋದಕ್ಕೆ ಬರವಣಿಗೆನೂ ಕಾರಣ ಆಯಿತು. ಅದು ಏನು ಬರೆದಿದ್ದೀನಿ, ಅದು ಕಥಾ ಸಂಕಲನ ಇದೆ, ನಾಟಕಗಳು ಇದ್ದಾವೆ, ಪದ್ಯಗಳಿದ್ದಾವೆ, ಲೇಖನಗಳು ಇದ್ದಾವೆ. ಅದು ಎಲ್ಲವನ್ನೂ ಈ ಹೋರಾಟದ ಭಾಗವಾಗಿಯೇ ನಾನು ಬರ್ಕೊಂಡು ಬಂದಿದ್ದು. ಇನ್ನೂ ಒಂದಷ್ಟು ಬರವಣಿಗೆದು ಹಾಕ್ಕೊಂಡಿದ್ದೀನಿ ಕೆಲಸ. ಅದು ನಾನು ಮಾಡಲೇಬೇಕಾಗಿರುವಂಥ ಕರ್ತವ್ಯ. ಒಂದಷ್ಟು ಜನ ಹೆಣ್ಣುಮಕ್ಕಳು ಹೋರಾಟ ಮಾಡ್ತಿರೋ ಅಂಥವ್ರದ್ದು ಬದುಕನ್ನು ದಾಖಲಿಸ್ಬೇಕು ಅಂತ ಅಂದ್ಕೊಂಡು ಕೆಲಸ ಶುರು ಮಾಡ್ಕೊಂಡಿದ್ದೀನಿ. ನಮ್ಮ ಚಂದ್ರಮ್ಮನ ಬಗ್ಗೆ ಈಗಾಗಲೇ ಮುಗಿತಾ ಬಂದಿದೆ. ರತ್ನಮ್ಮನ ಬಗ್ಗೆ ಬರಿಬೇಕು, ಗೌರಿ ಬರಿಬೇಕು, ಮತ್ತು ನಮ್ಮ ಗೀತನ ಬಗ್ಗೆ ಬರಿಬೇಕು. ಸುಮಾರು ಜನ ಅಂದರೆ ಅದನ್ನೆಲ್ಲೋ ದಾಖಲಿಸದೆ ಹೋದರೆ ಮಹಿಳಾ ಚಳುವಳಿ ಅಪೂರ್ಣ ಆಗುತ್ತೆ ಅಂತ ಅನ್ನೋ ಭಾವನೆ ನಂದು. ಮತ್ತು ಅದನ್ನು ನಾನು ಯಾಕೆ ಮಾಡಬೇಕು ಅಂತಂದರೆ, ಓದು ಬರುತ್ತೆ, ಯಾರ್ದೋ ಫಲ ನಾನು ಉಂಡಿದ್ದೀನಿ. ನನಗೊಂದು ರಿಸರ್ವೇಷನ್ ಅಂತ ಸಿಕ್ಕಿದೆ, ಊಟ ಬಟ್ಟೆಗೆ ತೊಂದರೆ ಇಲ್ಲ, ಓದೋ ಕಾಲದಲ್ಲಿ ಓದಿದೆ, ಕೆಲಸ ಮಾಡೋ ಟೈಮಲ್ಲಿ ಕೆಲಸ ಮಾಡಿದೆ, ಎಲ್ಲವೂ ನನಗೆ ದಕ್ಕಿತು. ಆದರೆ ಅದನ್ನು ಈ ಥರ ಹೋರಾಟ ಮಾಡಿರೋ ಅಂಥ
ಹೋರಾಟಗಾರ್ತಿಯರ ಬಗ್ಗೆನೂ ಜಗತ್ತಿಗೆ ತಿಳಿಸ್ಬೇಕು. ಅದು ನನ್ನ ಮುಖ್ಯ ಉದ್ದೇಶ ಬರಹಗಾರ್ತಿಯಾಗಿ. ನನ್ನ ಥೀಸಿಸ್ ಕೂಡ ಸಫಾಯಿ ಕರ್ಮಚಾರಿಗಳ ಸಾಮಾಜಿಕ ಸಾಂಸ್ಕೃತಿಕ ಅಧ್ಯಯನ, ಅಂದರೆ ಕಮ್ಯುನಿಟಿ ಅಂಡರ್ ಸೀಜ್ ಅಂತ ಅಂದ್ಬಿಟ್ಟು ಅದಕ್ಕೆ ಟೈಟಲ್ನ ಕೊಟ್ಟಿತ್ತು. ಅಂದರೆ ಒಂದು ದಿಗ್ಬಂಧನಕ್ಕೆ ಒಳಪಟ್ಟಿರುವಂತಹ ಸಮುದಾಯ ಇದು ಅಂತ. ಇವರು ಯಾರೂ ಹುಟ್ಟತಾನೇ ಕಸಬರ್ಗೆ ಇಟ್ಕೊಂಡು ಹುಟ್ಟಿದವರಲ್ಲ. ಇವರೆಲ್ಲರೂ ಈ ಜಾತಿ ವ್ಯವಸ್ಥೆಯಿಂದಾಗಿ ಈ ವೃತ್ತಿಗೆ ತಳ್ಳಲ್ಪಟ್ಟಂಥವರು. ತಳ್ಳಿಬಿಟ್ಟಿದ್ದಾರೆ ಅವರನ್ನು, ಎಲ್ಲ ಬಾಗಿಲುಗಳನ್ನು ಮುಚ್ಚಿಬಿಟ್ಟಿದ್ದಾರೆ. ಒಂದು ಸಣ್ಣ ಕಿಂಡಿನೂ ಉಸಿರಾಡೋದಕ್ಕೆ ಬಿಟ್ಟಿಲ್ಲ, ತಪ್ಪಿಸ್ಕೊಂಡು ಈಚೆನೇ ಬರೋದಕ್ಕಾಗೋದಿಲ್ಲ ಅಂಥ ದಿಗ್ಬಂಧನದಲ್ಲಿ ಹಾಕಿದ್ದಾರೆ. ಮತ್ತು ಹೊರ ಜಗತ್ತಿಗೆ ಏನು ಗೊತ್ತು, ಇವರೆಲ್ಲರೂ ಗಲೀಜು, ಇವ್ರಿಗೆ ಓದಕ್ಕೆ ಬರೆಯೋಕ್ಕೆ ಬರೋದಿಲ್ಲ, ಇವ್ರು ತಲೆ ಸೀಳಿದ್ರೆ 4 ಅಕ್ಷರ ಬರಲ್ಲ, ಅವ್ರು ಆ ಕೆಲಸಕ್ಕೇ ಲಾಯಕ್ಕು ಅಂತ ಅನ್ನೋದನ್ನು ಅವ್ರಿಗೆ ಹಣೆ ಮೇಲೆ ಅಚ್ಚೆ ಹೊಡೆದ್ಬಿಟ್ಟಿದ್ದಾರೆ. ಅದು ಯಾವಾಗ ನಮ್ಮನ್ನು ಯಾರು ತುಳಿತಕ್ಕೆ ಒಳಗಾಗಿರ್ತಾರೋ ನಾವು ತುಳಿಸ್ಕೊಳ್ಳೋದಕ್ಕೆ ಅರ್ಹ ಅನ್ನೋದನ್ನು ನಂಬಿಬಿಡ್ತೀವೋ ಆಗ ಅಪ್ರೆಸ್ ಮಾಡೋದು ತುಂಬ ಈಸಿ. ನಾನೇ ಒಪ್ಕೊಂಡ್ಬಿಡ್ತೀನಲ್ಲ, ನಾನು ಇರೋದೇ ಇದಕ್ಕೆ ಅಂತ ಅನ್ನೋದು ಒಪ್ಕೊಂಡ್ಬಿಡ್ತೀನಲ್ಲ. ಆದರೆ ಅವ್ರ ಬದುಕು ಬರೀ ಕಸ ಅಷ್ಟೇ ಅಲ್ಲ. ಏನನ್ನು ತೋರಿಸ್ತಾರಲ್ಲ, ಹೃದಯ ವಿದ್ರಾವಕವಾಗಿ ಹಿಂಗೆ ಎತ್ತಿದ್ರೆ ಮ್ಯಾಲಿಂದ ಹಿಂಗೆ ಸುರಿತಾ ಇರೋದು, ಕಕ್ಕಸ್ ಗುಂಡಿ ಒಳಗಡೆ ಇಳಿದಾಗ್ಲೇ ಅದು ಅವ್ರ ಮೇಲೆ ಕ್ಯಾಮರಾನ ಬಿಡ್ತಾರೆ. ಅವರು ಅದರೊಳಗಡೆ ನದಿ ನೀರಲ್ಲಿ ಮುಳುಗ್ತಾರೆ, ತಿರ್ಗಾ ಎದ್ದು ಬಂದು ಇಂಟರ್ವ್ಯೂ ಕೊಡ್ತಾರೆ. ಇದನ್ನೇ ತೋರಿಸ್ತಾರೆ. ಇದಷ್ಟೇ ಅಲ್ಲ, ಅವ್ರ ಬದುಕು ಬೇರೆ ಏನೋ ಇದೆ. ಅವ್ರಿಗೊಂದು ವರ್ಲ್ಡ್ ವ್ಯೂ, ಅವ್ರಿಗೊಂದು ಲೋಕದೃಷ್ಟಿ ಇದೆ, ಅವ್ರದ್ದೇ ಒಂದು ತತ್ವ ಇದೆ, ಅವ್ರದ್ದೇ ಒಂದು ಆಧ್ಯಾತ್ಮ ಇದೆ, ಅವ್ರದ್ದೇ ಒಂದು ಜೀವಪರವಾದ ಸಂಸ್ಕೃತಿ ಇದೆ. ಅದೂ ಕೂಡ ಈ ಭಾರತದ ಸಂಸ್ಕೃತಿಯ ಭಾಗವೇ. ಬಹುಶಃ ಭಾರತದ ಸಂಸ್ಕೃತಿಯ ಮೂಲವೂ ಹೌದು ಅಂತ ಅನ್ನೋದನ್ನು ಹೇಳೋದಕ್ಕೆ ನನಗೆ ಯಾವ ಮುಜುಗರವೂ ಇಲ್ಲ. ಅವರ ಸಾಮಾಜಿಕ ಸಾಂಸ್ಕೃತಿಕ ಅವ್ರದ್ದು ಹೋರಾಟದ ಭಾಗದ ಜೊತೆಯಲ್ಲೇನೆ ಅವರ ಕೆಲಸದ ಪರಿಸ್ಥಿತಿ, ಸಾಮಾಜಿಕ ಪರಿಸ್ಥಿತಿಯ ಜೊತೆಯಲ್ಲೇನೆ ಇದನ್ನು ನಾನು ಮುಖ್ಯವಾಗಿ ಅಡ್ರೆಸ್ ಮಾಡಬೇಕಾಗಿತ್ತು. ಅದರದ್ದು PhD ಮಾಡೋದ್ರದ್ದು ಕ್ರೆಡಿಟು ಸುನಂದಮ್ಮನಿಗೆ ಹೋಗೋದು. ಸುನಂದಮ್ಮ ನನ್ನ PhD ಗೈಡು ಹೌದು, ನನ್ನ ಆಪ್ತ ಗೆಳತಿಯೂ ಹೌದು. ಅವರು ನನಗೆ ಚಾಬಿ ಹಾಕಿ ಮತ್ತೆ MA ಮಾಡಿಸಿ, ಮತ್ತೆ ಎಷ್ಟು ಪರೀಕ್ಷೆಗಳನ್ನು ಬರೆಸಿ ಒಂದು ಡಾಕ್ಟರೇಟು 2019ರಲ್ಲಿ ತಗೊಂಡೆ. ನೀನು ಏನು ಮಾಡ್ತಿದ್ಯೋ ಅದನ್ನೇ ಮಾಡಬಾ, ಅದು ಒಂದು ವಿದ್ವತ್ ವಲಯಕ್ಕೂ ಅದು ಬೇಕಾಗಿತ್ತು ನನಗೆ. ಈ ವಿದ್ವತ್ ವಲಯ ಅನ್ನೋದು ಭಾಳ ಪವರ್ಫುಲ್ ಆಗಿರುವಂಥದ್ದು. ಅದು ಒಂದು ಒಪಿನಿಯನನ್ನು ಕ್ರಿಯೇಟ್ ಮಾಡೋ ಅಂಥದ್ದು, ಒಂದು ದೊಡ್ಡ ಮಟ್ಟದಲ್ಲಿ ಬದಲಾವಣೆಗೆ ಕೆಲಸ ಮಾಡೋ ಅಂಥ ವಲಯಕ್ಕೆ ಇದನ್ನು ತರಬೇಕಾಗಿತ್ತು. ಇದು ನನ್ನ ಉದ್ದೇಶ. ವಿದ್ವತ್ ವಲಯಕ್ಕೆ, ಸಾಹಿತ್ಯದ ವಲಯಕ್ಕೆ ಈ ಯಾರು ನಾನು ಬೋಧಿಸತ್ವರನ್ನು ನೋಡಿದ್ದೀನೋ ಅವರನ್ನೆಲ್ಲರೂ ಇಲ್ಲಿಗೆ ತರಬೇಕು ಅನ್ನೋದು ನನ್ನ ಇಚ್ಛೆ. ನನ್ನ PhD ಥೀಸಿಸನ್ನು ನಾನು ಪಬ್ಲಿಷ್ ಮಾಡಬೇಕು. ಅದ್ರ ಬಗ್ಗೆ ಒಂದು ವೆಬ್ಸೈಟ್ ಕೂಡ ಮಾಡಿದ್ದೀವಿ ನಾವು, ಕನ್ನಡದಲ್ಲಿದೆ, ಇಂಗ್ಲೀಷ್ನಲ್ಲೂ ಮಾಡ್ತಾಯಿದ್ದೀವಿ. KV ನೇತ್ರಾವತಿ, ದೀಪಕ್ ಶ್ರೀನಿವಾಸನ್ ಮತ್ತು ಡಾಕ್ಟರ್ ಶ್ರೇಯಸ್ ಅಂದ್ಬಿಟ್ಟು ಆತ ಅಮೇರಿಕಾದಲ್ಲಿ ಇದೇ ವಿಷಯವನ್ನು ಇಟ್ಕೊಂಡು PhD ಮಾಡಿ ಮುಗಿಸಿದ್ರು. ನಾವೆಲ್ಲ ಸೇರಿ ಒಂದು ವೆಬ್ಸೈಟ್ ಮಾಡಿದ್ದೀವಿ. ಅದರಲ್ಲಿ ಅವರ ಸಾಂಸ್ಕೃತಿಕ ಬದುಕಿಗೆ ಹೆಚ್ಚು ಒತ್ತನ್ನು ಕೊಟ್ಟು ನಾನು ಕೆಲಸ ಮಾಡಿದ್ದೀನಿ. ಬಹಳ ಮುಖ್ಯವಾಗಿ ಇಷ್ಟೆಲ್ಲ ಅವಮಾನವನ್ನು, ಇಷ್ಟೆಲ್ಲ ಕಳಂಕವನ್ನು, ಇಷ್ಟೆಲ್ಲ ಶೋಷಣೆಯನ್ನು, ದಮನವನ್ನು ಎದುರಿಸಿಯೋ ಯಾವ ಶಕ್ತಿ ಇವರಿಗೆ ಜೀವನ ಪ್ರೀತಿಯನ್ನು ಇನ್ನೂ ಉಳಿಸಿದೆ, ಯಾರನ್ನೂ ದ್ವೇಷ ಮಾಡದೆ ಎಲ್ಲರನ್ನೂ ಪ್ರೀತಿ ಮಾಡೋ ಅಂತಃಕರಣವನ್ನು ಹೆಂಗೆ ಕೊಟ್ಟಿದೆ ಅನ್ನೋದು ನಂಗೆ ಅರ್ಥ ಆಗಿದ್ದು ಅವರ ಲೋಕದೃಷ್ಟಿ, ಅವರ ಆಧ್ಯಾತ್ಮಿಕ ಬದುಕನ್ನು, ಅವರ ತತ್ವವನ್ನು ನೋಡಿದಾಗ ನನಗೆ ಅರ್ಥ ಆಯಿತು. ಅದಕ್ಕೆ ಕಳೆದ 10-15 ವರ್ಷದಿಂದ ಈ ರೀತಿಯ ಒಂದು ಸಾಂಸ್ಕೃತಿಕ ಅಧ್ಯಯನದ ಕಡೆಗೆ ನಾನು ಒಂದು ಸ್ವಲ್ಪ ಗಂಭೀರವಾಗಿ ಕೆಲಸ ಮಾಡ್ತಾಯಿದ್ದೀನಿ. ಎಷ್ಟೆಲ್ಲ ಸಿಕ್ತು ಅಂತಂದರೆ, ನಾನು ಬಿಜಾಪುರ ಮಹಿಳಾ ವಿಶ್ವವಿದ್ಯಾಲಯದ ಮಹಿಳಾ ವಸ್ತು ಸಂಗ್ರಹಾಲಯಕ್ಕೆ ಚಾಲನೆ ಕೊಟ್ಟವರು ಸುನಂದಮ್ಮ ಮತ್ತು ಸಬಿಹಾ ಅವರು. ಆಗ VC ಆಗಿದ್ದರು, ಮೇಡಮ್ಮು ರಿಜಿಸ್ಟ್ರಾರ್ ಆಗಿದ್ದರು. ಅದೊಂದು ಅತ್ಯಂತ ಅದ್ಭುತವಾದ ಕಲ್ಪನೆ ಅದು, ಮಹಿಳಾ ವಸ್ತು ಸಂಗ್ರಹಾಲಯ. ಬಹುಶಃ ಭಾರತದಲ್ಲೇನೇ ಮೊದಲ ಪ್ರಯತ್ನ ಅದು. ಮಹಿಳೆಯರು ಮಾಡಿರುವ, ಮಹಿಳೆಯರು ಯಾವ ಉತ್ಪನ್ನವನ್ನು ಮಾಡೋದಕ್ಕೆ ಭಾಗಿಯಾಗಿದ್ದಾರೆ ಆ 4,500 ವಸ್ತುಗಳನ್ನು ಸಂಗ್ರಹಿಸಿ ಅದನ್ನು ಡಾಕ್ಯುಮೆಂಟ್ ಮಾಡಿರೋದು ಒಂದು 15 ಕಾಲಮಲ್ಲಿ. ಅದು ಯಾರು ಕೊಟ್ಟಿದ್ದು, ಎಲ್ಲಿ ಸಿಕ್ಕಿದ್ದು, ಅದಕ್ಕೆ ಸಂಬಂಧಪಟ್ಟಿರೋ ಕಥೆಗಳೇನು, ಒಗಟುಗಳೇನು, ಮತ್ತು ಅದನ್ನು ಹೆಂಗೆ ಮಾಡ್ತಾರೆ, ಹೆಂಗೆ ಪ್ರಿಸರ್ವ್ ಮಾಡ್ತಾರೆ, ಅದರಲ್ಲಿ ಏನನ್ನು ಮಾಡ್ತಾರೆ ಅನ್ನೋ ಅಷ್ಟು ಪಟ್ಟಿಯನ್ನು ಮಾಡಿದ್ದು. ಅದು ಬಹುಶಃ ಮಹಿಳಾ ಚಳುವಳಿಯ ಒಂದು ಸಾಂಸ್ಕೃತಿಕ ಕಥನಕ್ಕೆ ಭಾಳ ಮುಖ್ಯವಾದ ಮೈಲಿಗಲ್ಲು ಅಂತ ಅಂದ್ಬಿಟ್ಟು ನಾನು
ಭಾವಿಸ್ತೀನಿ. ಹೀಗೆ ಎರಡೂ ಕಡೆಯಲ್ಲಿ ನಾನು ಹೆಜ್ಜೆ ಇಟ್ಟು ನಡೆಯೋದಕ್ಕೆ ಇವು ಎರಡೂ ಪರಸ್ಪರ ಪೂರಕವಾಗಿ, ಬಹುಶಃ ಬರವಣಿಗೆ ನನ್ನ ನಾಟಕ ಇಲ್ಲ ಅಂತಂದಿದ್ದರೆ ಈ ಆ್ಯಕ್ಟಿವಿಸಮ್ ನನಗೆ ಬೋರ್ ಹೊಡಿತಿತ್ತೋ ಅಥವಾ ತುಂಬ ಕ್ರೋಧ ಜಾಸ್ತಿಯಾಗಿ ಒಂದು ಹುಚ್ಚಿಡಿತಾ ಇತ್ತು, ಇಲ್ಲಾಂದರೆ ನೇಣು ಹಾಕ್ಕೊಂಡು ಸತ್ತೋಗಿರಿವೆ ಅನಿಸುತ್ತೆ. ಹಾಗೇನೆ ನಾನು ಬರವಣಿಗೆಗೆ ಇವತ್ತು ನನ್ನನ್ನು ಒಂದು ಬರಹಗಾರ್ತಿಯಾಗಿ ಗುರುತಿಸ್ತೀರಿ ಅಂತ ಅಂದರೆ ಆ ಬರವಣಿಗೆಗೆ ಒಂದು ತೂಕ ಇದೆ ಅಂತಂದರೆ ಈ ಆ್ಯಕ್ಟಿವಿಸಮ್ಮು ಕೊಟ್ಟಂಥದ್ದು ಏನಿದೆ ಹೂರಣ, ಅದು ಕಾರಣ. ಇದಿಷ್ಟು ಹೇಳಿ ನನ್ನ ಮಾತನ್ನು ನಿಲ್ಲಿಸ್ತೀನಿ. ಅದು ನಾಟಕದ ಒಂದನ್ನು ಹೇಳಬೇಕು. ನಾಟಕನೂ ನಾನು ಕಲಿಸಿದ್ದೀನಿ, ಮಾಡಿಕೊಂಡು ಬರ್ತಾಯಿದ್ದೀನಿ. ಆ ಸಣ್ತಿಮ್ಮಿ ಪುರಾಣ ಅನ್ನೋದ್ರ ಬಗ್ಗೆ ಮಾತ್ರ ನಾನು ಹೇಳ್ತೀನಿ. ಮತ್ತು ಈ ರೂಢಿಗತ ಮಿತ್ತುಗಳಿರ್ತವೆ. ದಲಿತರಿಗೆ ಓದಕ್ಕೆ ಬರೆಯೋಕ್ಕೆ ಬರೋದಿಲ್ಲ, ದಲಿತರಿಗೆ ಅಲ್ಪಪ್ರಾಣ ಮಹಾಪ್ರಾಣನ ಉಚ್ಚರಿಸೋದಕ್ಕೆ ಬರೋದಿಲ್ಲ ಅನ್ನೋದನ್ನು ನಾವೆಲ್ಲರೂ ಅನುಭವಿಸಿದ್ದೀವಿ. ನಾನು ಅನುಭವಿಸಿದ್ದೀನಿ. ಆ ಸಂದರ್ಭದಲ್ಲಿ ಮತ್ತೆಲ್ಲೋ ನಮಗೆ ಒಂದು ಹಂತ ಇರುತ್ತೆ, ನಾವೆಲ್ಲರೂ ಓದಬೇಕು, ಮೇಲ್ನವ್ರ ಥರ ಆಗಬೇಕು ಅನ್ನೋದಿರುತ್ತೆ. ಓದಿ KS IAS IPS ಮಾಡಬೇಕು, ಅಧಿಕಾರಿಗಳಾಗಬೇಕು, ನಾವು ಸುಲಲಿತವಾಗಿ ನಿರರ್ಗಳವಾಗಿ ಅಸ್ಖಲಿತವಾಗಿ ಮಾತಾಡಬೇಕು ಅನ್ನೋದು ನಮಗೂ ಇರುತ್ತೆ. ನಿಮ್ಮಂತೆ ಆಗುವ ಒಂದು ಚಟ ಬರುತ್ತೆ. ಯಾಕಂದರೆ ನೀವು ನಮ್ಮನ್ನು ಸೇರಿಸ್ಕೊಳ್ಳಲ್ಲ, ನಿಮ್ಮಂಗಾದರೆ ನೀವೆಲ್ಲೋ ಒಳಗೊಳ್ಬೋದು ಅನ್ನೋದು ಒಂದು ಹಂತದವರೆಗೂ ಇರುತ್ತೆ. ಆಮೇಲೆ ಅದು ಸುಳ್ಳು, ನಾನು ಯಾಕೆ ಆ ಶೂ ಒಳಗಡೆ ನನ್ನನ್ನು ನಾನು ತೂರಿಸ್ಕೊತಾ ಇದ್ದೀನಿ, ನನ್ನ ಕಾಲಿಗೆ ಬೇಕಾಗಿರೋ ಮೆಟ್ಟನ್ನು ನಾನು ಹೊಲ್ಕೋಬೇಕಲ್ವಾ, ನನಗೊಂದು ಒಳಗಡೆಯಿಂದ ಒಂದು ದನಿ ಇದೆ ಅಲ್ವಾ, ನನಗೊಂದು ಭಾಷೆ ಇದೆ ಅಲ್ವಾ, ನನ್ನ ಸಮುದಾಯದ ಹಲವಾರು ಕಾಲದಿಂದ ಬಳಸ್ಕೊಂಡು ಬಂದಿರೋ ಭಾಷೆ ಇದೆ ಅಲ್ವಾ, ಅದು ನಾನೆಲ್ಲೋ ಒಂದು ಕಡೆನಲ್ಲಿ ಬಣ್ಣ ಹಚ್ಕೊಂಡಿದ್ದೀನಿ ಅಂತ ಅನ್ಸೋಕ್ಕೆ ಶುರುವಾದಾಗ ಒಳಗಡೆ ಒಂದು ಚಲನೆ ನಡೆಯುತ್ತೆ. ಆಗ ಏನು ನನ್ನ ದನಿ, ಏನು ನನ್ನ ಭಾಷೆ ಅಂತ ಅಂದಾಗ ಸಣ್ತಿಮ್ಮಿ ಪುರಾಣಗಳು ಬಂದವು. ಅದನ್ನು ಸಣ್ತಿಮ್ಮಿ ಅನ್ನೋ ಹೆಸರೇ ಇಟ್ಟೆ. ಮಾದಿಗರಲ್ಲಿ ಸ್ವಲ್ಪ ವೈಷ್ಣವರ ಇನ್ಫ್ಲೂಯೆನ್ಸು ಇದೆ. ತಿಮ್ಮ, ತಿಮ್ಮಿ, ಸಣ್ತಿಮ್ಮ, ಸಣ್ತಿಮ್ಮ, ತಿಮ್ಮಿ, ದೊಡ್ಡ ತಿಮ್ಮ, ದೊಡ್ಡ ತಿಮ್ಮಿ, ವೆಂಕಟೇಶ, ಶ್ರೀನಿವಾಸ ಇಂಥ ಹೆಸರುಗಳನ್ನೇ ಹೇಳೋದು. ಅದಕ್ಕೆ ಸಣ್ತಿಮ್ಮಿ ಅಂತ ಇಟ್ಟು ಅವಳಿಗೆ ನಿಲುಕದೇ ಇರೋ ಅಂಥದ್ದು ಏನೂ ಇಲ್ಲ. ನಾವೇನು ಅಂದ್ಕೊತೀವಿ, ಈ ಥರ ಮೈಕಲ್ಲಿ ಅಸ್ಖಲಿತವಾಗಿ ನಿರರ್ಗಳವಾಗಿ ಮಾತಾಡುವವರೇ ಬುದ್ಧಿವಂತರು ಅಂತ ಅಂದ್ಕೊತೀವಿ. ಆದರೆ ಅವ್ರಿಗೆ ಬದುಕು ಕಲಿಸಿರುತ್ತೆ. ಅವರು ಎಂಥ ಜಾಣರು ಅಂತಂದರೆ ಅವರೊಂದು ಮಾತನ್ನು ಒಗೆದ್ರೆ ನಾನು ತಿಣ್ಕಾಡಬೇಕು ಅರ್ಗಿಸ್ಕೊಳ್ಳೋದಕ್ಕೆ. ನಾನು ಊಟದ ಬಗ್ಗೆ ಅಧ್ಯಯನ ಮಾಡಿದ್ದೀನಿ, ಆಹಾರ ಅದೂ ಸುನಂದಮ್ಮ ಅವರ ಪ್ರಧಾನ ಸಂಪಾದಕತ್ವದಲ್ಲಿ ಆಹಾರ ಸಂಪುಟನ. ಅದು ಇನ್ನೊಂದು ಲೋಕನ ತೋರಿಸಿದ್ದು. ಊಟದ ಬಗ್ಗೆ ಮಾತಾಡೋದಕ್ಕೆ ಹೋದಾಗ ಇದೇನಿದು ಅಳಿಸಿದ್ದು ಪಳಿಸಿದ್ದು ಎಲ್ಲ ಬರ್ಕೊಂಡು ದುಡ್ಡು ತಾಂತೀಯ ನೀನು, ಇದನ್ನ ನಿಮ್ಮ ಪುಸ್ತಕದಾಗ ಬರೆಯೋದು ಅಂತ ಕೇಳಿದರು. ಏನೇನು ಹೆಣ್ಣು ಮಕ್ಕಳಲ್ಲಿ ಇರೋ ಜ್ಞಾನ ಅಂತಂದರೆ ಆ ಎಂಥ ಜ್ಞಾನ ಅದು ಅನ್ನೋದು ಅವರಿಗೆ ಅರಿವಿಲ್ಲ, ಸಮಾಜಕ್ಕಂತೂ ಮೊದಲೇಯ ಇಲ್ಲ. ಹೆಣ್ಮಕ್ಳು ಮಾಡೋದು ಎಲ್ಲವನ್ನೂ ನಿಕೃಷ್ಟವಾಗಿ ನೋಡ್ತಾರೆ. ಇವತ್ತು ನಾವು ಮಾತು ಕಲಿತಿರೋ ಮಾನವರು ಆರೋಗ್ಯ ಹೊತ್ಕೊಂಡಿರೋ ಅಂಥ ಮನುಷ್ಯರಾಗಿದ್ದೀವಿ ಅಂತಂದರೆ ಈ ಮಾನವ ಕೋಟಿಯನ್ನು ಮಾತು ಕಲಿಸಿರೋರು ಹೆಣ್ಮಕ್ಳು, ಕೃಷಿ ಕಲಿಸಿ ಅಡುಗೆ ಮಾಡಿ ಉಣ್ಣಕ್ಕಾಕಿ ಮನುಷ್ಯ ಸಂಕುಲವನ್ನು ಉಳಿಸಿರೋ ಅಂಥವರು ಹೆಣ್ಮಕ್ಳು. ಅದು ನನಗೆ ಈ ಎಲ್ಲ ಒಂದು 5-6 ಸಲ ಕರ್ನಾಟಕನ ಸುತ್ತಾಡಿದ್ದೀನಿ ನಾನು ಪರಿಕ್ರಮದ ಥರ. ಆ ಒಂದೊಂದು ಹೆಣ್ಣು ಮಕ್ಕಳೂ ಅದೇನೇ ಕತೆಗಳ ಥರ ಬಂತು ಅವ್ರದ್ದೇ ಭಾಷೆಯಲ್ಲಿ. ಅವರು ಏನಂದ್ರು, ನನ್ನ ಸಣ್ತಿಮ್ಮಿ ಪುರಾಣನ ಗಡಿ ಬಗ್ಗೆ ಬರೆದಿದ್ದೀನಿ, ಯುದ್ಧದ ಬಗ್ಗೆ ಬರೆದಿದ್ದೀನಿ, ನ್ಯೂಕ್ಲಿಯರ್ ಬಾಂಬ್ ಬಗ್ಗೆ ಬರೆದಿದ್ದೀನಿ, ಎಲೆಕ್ಷನ್ ಪುರಾಣ ಅಂತ ಬರೆದಿದ್ದೀನಿ, ಸೌಂದರ್ಯ ಪುರಾಣ ಅಂತ ಬರೆದಿದ್ದೀನಿ, ರಾಮಾಯಣ ಅಂತ ಮಾಡಿದ್ದೀನಿ, ಪಕ್ಷಿ ಪುರಾಣ ಅಂತ ಮಾಡಿದ್ದೀನಿ, ಬುದ್ಧಾಯಣ ಅಂತ ಮಾಡಿದ್ದೀನಿ. ಅವ್ರಿಗೆ ನಿಲುಕದೇ ಇರೋ ಅಂಥದ್ದು ಯಾವುದೂ ಇಲ್ಲ. ಆದರೆ ಅವರು ಮಾತಾಡೋ ಶೈಲಿ, ಆ ಮಾತಾಡೋ ಭಾಷೆ ಅದಕ್ಕೆ ಮಾನ್ಯತೆ ಇಲ್ಲ, ಅದು ಸುಸಂಸ್ಕೃತ ಅಲ್ಲ. ಅದು ಭಾರತೀಯ ಭಾಷೆ, ಅದು ಭಾರತದ ರಾಷ್ಟ್ರೀಯ ಭಾಷೆನೇ. ಇವರೆಲ್ಲ ಮಾತಾಡ್ತಾರಲ್ವ, ನಮ್ಮ ಪೌರ ಕಾರ್ಮಿಕರೆಲ್ಲರೂ ತೆಲುಗು ಮಿಕ್ಸ್ಡ್ ಕನ್ನಡ ಮಾತಾಡ್ತಾರೆ, ಬೊಲೆ ಚೆನ್ನಾಗಿದೆ. ತತಂಬತಿಯಾ ಅಂತಾರೆ ಈ ಕಡೆ ಕೋಲಾರದ ಕಡೆ ಅವರು. ಭಾಳ ಅದ್ಭುತವಾಗಿರೋದು ಭಾಷೆ. ಹಾಗೆ ಇವತ್ತು ಈ ಅನುಭವ ಹಂಚ್ಕೊಳ್ಳೋದಕ್ಕೆ ನನ್ನ ಒಳಗಡೆ ಏನಾದ್ರು ಹೂರಣ ಇದೆ ಅಂತಂದರೆ ಈ ಎಲ್ಲ ಹೋರಾಟದಲ್ಲಿರೋವಂಥ ಬೋಧಿಸತ್ವರು ಅವರು ಕಾರಣ.